Hello, students! So, welcome back to your favorite Master PYQ series for the chapter D and F block elements. ಸೊ ಈ ಚಾಪ್ಟರ್ ಏನಿದೆ ಅಲ್ವಾ ಇದು ತುಂಬಾ ಈಸಿ ಚಾಪ್ಟರ್ ಅಂಡ್ ಹೈಲಿ ಪ್ರಿಡಿಕ್ಟಬಲ್ ಕ್ವಶನ್ಸ್ ಬರುತ್ತೆ ಅಂಡ್ ಮಲ್ಟಿಪಲ್ ಕಾನ್ಸೆಪ್ಟ್ಸ್ನ ನೀವು ಜ್ಞಾಪನ ಇಟ್ಕೊಳಕ್ಕೆ ಏನು ನೆಸೆಸರಿ ಇರೋದಿಲ್ಲ. ಸೊ ಈ ಚಾಪ್ಟರ್ ಅಲ್ಲಿ ಬಂದಾಗ ನಿಮ್ದು ಮೇಜರ್ ಟಾಪಿಕ್ಸ್ ಯಾವ್ಯಾವ ಆಗಿರುತ್ತೆ ನೋಡೋಣ. ಸೊ ಫಸ್ಟ್ ಟಾಪಿಕ್ ಏನಂದ್ರೆ ಡಿ ಬ್ಲಾಕ್ದು ಜನರಲ್ ಪ್ರಾಪರ್ಟೀಸ್. ಸೊ ಜನರಲ್ ಪ್ರಾಪರ್ಟೀಸ್ ಅಲ್ಲೂ ಬಂದ್ರೆ ನಿಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನಿಮ್ಗೆ ಗೊತ್ತಾಯ್ತು ಅಂತ ಅನ್ಕೊಳ್ಳಿ, ನಿಮ್ಗೆ ಎಲ್ಲ ಜನರಲ್ ಪ್ರಾಪರ್ಟೀಸು ಕೂಡ ಈಸಿಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇಜರ್ ಕಾನ್ಸೆಪ್ಟ್ ದಟ್ ಈಸ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಇದು ಮೇಜರ್ ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. ಇವೆರಡು ಕಂಪೌಂಡ್ಸ್ ಅಲ್ಲಿ ದಟ್ ಈಸ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಇವೆರಡರಲ್ಲೂ ಒಂದು ಕ್ವಶನ್ ಪಕ್ಕಾ ಕೊಡ್ತಾರೆ. ದಟ್ ಈಸ್ ಫಾರ್ ಪ್ರಿಪರೇಷನ್ ಅಲ್ಲೂ ಅದು ಮೇಜರ್ಲಿ. ನೆಕ್ಸ್ಟ್ ಲಾಸ್ಟ್ ಈಸ್ ಯೋರ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ಸೊ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ಮೇಜರ್ಲಿ ಪ್ರಿಡಿಕ್ಟಬಲ್ ಕ್ವಶನ್ಸ್ ಇರುತ್ತೆ. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಅದರದು ಜನರಲ್ ಆಕ್ಸಿಡೇಷನ್ ಸ್ಟೇಟ್ ಯಾವಾಗಿರುತ್ತೆ ಅಂಡ್ ಅದ್ರ ಮಧ್ಯೆ ಡಿಫ್ರೆನ್ಸ್ ಅಂಡ್ ಸಿಮಿಲಾರಿಟೀಸ್. ಇದು ಬಿಟ್ಬಿಟ್ಟು ಇನ್ ಯಾವ್ದು ಕ್ವಶನ್ ಅದರಲ್ಲಿ ಕೇಳೋದಿಲ್ಲ. ಸೊ ನಾವು ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಅಂಡ್ ರೀಸೆಂಟ್ ಆಗಿ ಬಂದಿರೋ ಬ್ಲೂ ಪ್ರಿಂಟ್ ನಾವು ಚೆಕ್ ಮಾಡ್ತಿದ್ರೆ ಇದು ಪ್ಯಾಟರ್ನ್ ಅಲ್ಲಿ ಕಾಣಿಸ್ತದೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಯಾವಾಗಲೂ ಪಾರ್ಟ್ ಬಿ ಅಲ್ಲಿ ಒಂದು ಕ್ವಶನ್ ಬರೋದು ಅಂಡ್ ಈ ಒಂದು ಕ್ವಶನ್ ಏನಾಗಿತ್ತು, ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ಗೆ ಮೇಜರ್ಲಿ ಕೇಳ್ತಿದ್ದು. ಸೊ ಈ ಕ್ವಶನ್ ಪಾರ್ಟ್ ಬಿ ಅಲ್ಲಿ ಎಲ್ಲಿಂದ ಬರೋದು, ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ. ನೆಕ್ಸ್ಟ್ ಪಾರ್ಟ್ ಸಿ ಅಲ್ಲಿ ಎರಡು ಕ್ವಶನ್ ಬರುತ್ತೆ, ದಟ್ ಈಸ್ ಫಾರ್ ಯೋರ್ 3 marks. ಓಕೆ, ಸೊ ಲೆಟ್ ಸ್ಟಾರ್ಟ್. ಸೊ ಫಸ್ಟ್ ನಾವು ಡಿ ಬ್ಲಾಕ್ ಇಂದು ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಗ್ಗೆ ನೋಡ್ಕೊಂತ ಹೋಗೋಣ. ಸೊ ಡಿ ಬ್ಲಾಕ್ ಅಂತ ಬಂದಾಗ ದೇರ್ಸ್ ಆರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ತೀವಿ, ರೈಟ್? ಸೊ ಈ ಟ್ರಾನ್ಸಿಷನ್ಸ್ ಅಲ್ಲಿ 3D ಸೀರೀಸ್, 4D ಸೀರೀಸ್, 5D ಸೀರೀಸ್, 6D ಸೀರೀಸ್ ಇರುತ್ತೆ. ಸೊ ಯಾಕೆ 3, 4, 5, 6 ಅಂತ ಹೇಳ್ತಿರೋದು, ದಟ್ ಈಸ್ ಯೋರ್ ಪೀರಿಯಡ್ ಬಗ್ಗೆ ನಾನು ಇಲ್ಲಿ ಮಾತಾಡ್ತಿರೋದು. ಸೊ ಲೆಟ್ ಸಿ ಹಿಯರ್. ಕಾಣಿಸ್ತಿದೆ ಅಲ್ವಾ? ಸೊ ಸಿ, ಸೊ ದಿಸ್ ಇಸ್ ಯೋರ್ 4D ಫೋರ್ತ್ ಪೀರಿಯಡ್ದು ಏನ್ ಹೇಳ್ತೀರಾ, ಅದನ್ನ 3D ಸೀರೀಸ್ ಅಂತ ಹೇಳ್ತೀರಾ. ಓಕೆ, ಪೀರಿಯಡ್ ನಂಬರ್ 4 ಅಲ್ಲಿ ಇರೋ ಎಲಿಮೆಂಟ್ಸ್ ಯಾವ ಸೀರೀಸ್ ಅಲ್ಲಿ ಬರುತ್ತೆ, 3D ಸೀರೀಸ್ ಅಲ್ಲಿ ಬರುತ್ತೆ. ಯಾಕೆಂದ್ರೆ 3D ನಿಮ್ದು ಆರ್ಬಿಟಲ್ ಅಲ್ಲಿ ಹೋಗಿ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಜಾಯಿನ್ ಆಗ್ತವೆ. ಸೊ ನೆಕ್ಸ್ಟ್ ಬರೋಣ, ದಟ್ ಈಸ್ 4D ಸೀರೀಸ್. 4D ಸೀರೀಸ್ ಬಿಲಾಂಗ್ಸ್ ಟು ಯೋರ್ 5th ಪೀರಿಯಡ್. ನೆಕ್ಸ್ಟ್ 5D ಸೀರೀಸ್ ಬಿಲಾಂಗ್ ಟು ಯೋರ್ 6th ಪೀರಿಯಡ್. 6D series belong to your 7th period. ಆಯ್ತಾ? ಸೊ ಇವೇನು, ದೀಸ್ ಆರ್ ಯೋರ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ಕ್ಲಿಯರ್? ಸೊ ಇಷ್ಟು ಕ್ಲಿಯರ್ ಆದ್ಮೇಲೆ ಈಗ ಬರೋಣ ಅದ್ರದ್ದು ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ 3D ಸೀರೀಸ್ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬಗ್ಗೆ ನಾನು ಮಾತಾಡಿದ್ರೆ ಜಸ್ಟ್ ಲುಕ್ ಹಿಯರ್. ಸೊ 3D ಸೀರೀಸ್ ಯಾವ್ಯಾವ ಇರೋದು ಇದರಲ್ಲಿ ಇದಲ್ವಾ? ಸೊ ಈ ಸ್ಕ್ಯಾಂಡಿಯಂ ಇಂದ ಹಿಡಿದು ಜಿಂಕ್ ವರ್ಗು ನಮ್ದು 3D ಸೀರೀಸ್ ಆಗುತ್ತೆ, ರೈಟ್? ಸೊ ಎಷ್ಟಿದಾವೆ ಎಲಿಮೆಂಟ್ಸ್, 1, 2, 3, 4, 5, 6, 7, 8, 9, 10 ಇದಾವೆ, ರೈಟ್? ಸೊ ಡಿ ಆರ್ಬಿಟಲ್ ಅಲ್ಲಿ ಎಷ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಸಬ್ಶೆಲ್ ಅಲ್ಲಿ, ದಟ್ ಈಸ್ ಯೋರ್ 10 ಎಲೆಕ್ಟ್ರಾನ್ಸ್, ರೈಟ್? ಸೊ 10 ಎಲೆಕ್ಟ್ರಾನ್ಸ್ ಇದ್ರಲ್ಲಿ ಇದು ಬಂತು. ಅದರ ಹಿಂದೆಗಡೆದು ನೋಡ್ಕೊಂತ ಹೋಗೋಣ. ಸೊ ಹಿಂದೆಗಡೆ ನೋಡಿ, ಸೊ ನಮ್ದು ಎಸ್ದು ಎಷ್ಟಿದಾವೆ, ನಮ್ದು ಎಸ್ ಗ್ರೂಪ್ ಎಲಿಮೆಂಟ್ದು ದಟ್ ಈಸ್ 2 ಅಂಡ್ ನೆಕ್ಸ್ಟ್ ಪಿ ಬ್ಲಾಕ್ ಎಲಿಮೆಂಟ್ಸ್ದು 1, 2, 3, 4, 5, 6. ಲೈಕ್ ಪಿ ಸಬ್ಶೆಲ್ ಅಲ್ಲಿ 6 ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಅದರಿಂದ. ಸೊ ಎಷ್ಟು ಆಯ್ತು ಇದರಲ್ಲಿ, ಸೊ 6 + 7 and 8. ನೆಕ್ಸ್ಟ್ ಈ ಒಂದು 3D ಸೀರೀಸಿಗೆ ಬರಬೇಕು ಅಂತ ಹೇಳಿದ್ರೆ ಎಸ್ ಬ್ಲಾಕ್ ಎಲಿಮೆಂಟ್ಸ್ದು 2 ಎಲಿಮೆಂಟ್ ಕೂಡ ಮತ್ತೆ ಆಡ್ ಆಗುತ್ತೆ. ಸೊ ಹಿಯರ್ ಯೋರ್ 8 and 9 and 10 ಎಲೆಕ್ಟ್ರಾನ್ಸ್. ಸೊ ಟೋಟಲಿ ಎಷ್ಟು ಎಲೆಕ್ಟ್ರಾನ್ಸ್ ಹಿಂದೆಗಡೆ ಉಳಿದಿರೋದು, ದಟ್ ಈಸ್ ಯೋರ್ 10. ಅಂಡ್ ನೆಕ್ಸ್ಟ್ ಆಮೇಲೆ D1 ಇಂದ ಸ್ಟಾರ್ಟ್ ಆಗುತ್ತೆ, ರೈಟ್? ಓಕೆ, ಸೊ ಫಸ್ಟ್ ಏನಾಗುತ್ತೆ ನಮ್ದು ಇವಾಗ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಇಟ್ ವಿಲ್ ಬಿ ಯೋರ್ ಇದ್ರದ್ದು 4s2. ಇಲ್ಲಿ ಏನಿತ್ತು ಎಸ್ ಬ್ಲಾಕ್ ಎಲಿಮೆಂಟ್ಸ್ದು, ದಟ್ ವಿಲ್ ಬಿ ಯೋರ್ 4s2 ಇದ್ರದ್ದು ಇವೆರಡ್ರದ್ದು. ಸೊ ಇವೆರಡ್ರದ್ದು 4s1 4s2 ಆಗತ್ತಲ್ವಾ? ಸೊ ಅದನ್ನಲ್ಲಿ ಬರ್ದಿರೋದು. ನೆಕ್ಸ್ಟ್ 3D ಅಲ್ಲಿ ಎಂಟರ್ ಆದಾಗ ಸ್ಕ್ಯಾಂಡಿಯಂ ಇಂದ ಎಂಟರ್ ಆಗ್ತಾ ಹೋಗುತ್ತೆ, ಜಿಂಕ್ ವರ್ಗು 3D ಫುಲ್ ಫಿಲ್ ಆಗುತ್ತೆ. ಅದನ್ನೇ ಇಲ್ಲಿ ಬರ್ದಿರೋದು ನೋಡಿ. ಸೊ 3D ಎಲ್ಲಿಂದ ಆಗುತ್ತೆ, 1 to 10. ಇಲ್ಲಿ ನೀವು ಹೇಳ್ಬೋದು 4s1 ಏನಕ್ಕಾಗತ್ತೆ, ಎರಡು ಏನಂದ್ರೆ ಪೊಟ್ಯಾಷಿಯಂ ಅಂಡ್ ಕ್ಯಾಲ್ಸಿಯಂ ಬಂದಿರತ್ತೆ.
ಸೊ ಈ ಸಬ್ಶೆಲ್ ಫುಲ್ಲಿ ಫಿಲ್ಡ್ ಆಗಿರ್ಬೇಕು. 1 and 2 ಏನಕ್ಕಾಗತ್ತೆ ಅಂತ ಹೇಳಿದ್ರೆ ನೋಡಿ, ಈಗ ನಿಮ್ಮ ಹತ್ರ ಯಾವ ತರ ಕನ್ಫಿಗರೇಷನ್ ಇದೆ, 3D 4 and 4S 2 ಟೈಪ್ ಆಫ್ ಕನ್ಫಿಗರೇಷನ್ ಇದೆ. ಸೊ ಈಗ ನೋಡಿ, ಈ ಕನ್ಫಿಗರೇಷನ್ ಬಂತು ಅಂದ್ರೆ 4th ಎಲಿಮೆಂಟ್ ಆಯ್ತಾ, 4th 3D ಸೀರೀಸ್ ಎಲಿಮೆಂಟು. 3D 4 ಸ್ಟೇಬಲ್ ಆಗಿದೆಯಾ? ಇಲ್ಲ. ಸ್ಟೇಬಲ್ ಯಾವ್ಯಾವ ಆಗಿರತ್ತೆ ನಮ್ದು? ಸೊ ಸ್ಟೇಬಲ್ ಕನ್ಫಿಗರೇಷನ್ ಯಾವಾಗ ಆಗತ್ತೆ? ಸೊ ನಮ್ದು D10 and ND5. ಸೊ ಇದು ಫುಲ್ಲಿ ಫಿಲ್ಡ್, ಇದೇನಿದು ಹಾಫ್ ಫಿಲ್ಡ್. ಇದು ತುಂಬಾನೇ ಸ್ಟೇಬಲ್ ಕನ್ಫಿಗರೇಷನ್ ಆಗಿದೆ ಅಂತ ಗೊತ್ತಿದೆ, ರೈಟ್? ಸೊ ಸ್ಟೇಬಲ್ ಕನ್ಫಿಗರೇಷನ್ ಆಗಿದ್ರೆ, ಸೊ ಇದು ಸ್ಟೇಬಲ್ ಕನ್ಫಿಗರೇಷನ್ ಆಗ್ಬೋದಾ? ಯಾವಾಗ ಆಗತ್ತೆ ನೋಡಿ, 4s2 ಒಂದು ಫುಲ್ಲಿ ಸ್ಟೇಬಲ್, 1 ಎಲೆಕ್ಟ್ರಾನ್ ಅದಕ್ಕೆ ಪಾಸ್ ಮಾಡಿದ್ರು ಅದು ಹಾಫ್ ಫಿಲ್ಡ್ ಆಗಿರುತ್ತೆ. ಸೊ ದಟ್ ಈಸ್ ಆಲ್ಸೋ ಸ್ಟೇಬಲ್. ಸೊ ಏನಾಗತ್ತೆ ಇಲ್ಲಿ ನೋಡಿ, ಸೊ ಈಗ ಇದನ್ನ ಸ್ಟೇಬಿಲಿಟಿನ ಇನ್ಕ್ರೀಸ್ ಮಾಡೋದಕ್ಕೋಸ್ಕರ ಈ ಎಲೆಕ್ಟ್ರಾನ್ ಬಂದ್ಬಿಟ್ಟು ಇದ್ರಲ್ಲಿ ಕುಂತ್ಕೊಂಡು 4s1 ಕನ್ಫಿಗರೇಷನ್ ಆಗುತ್ತೆ. ಅಂಡ್ ಈ ಕನ್ಫಿಗರೇಷನ್ ಆ ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ತೋರಿಸ್ತಿರುತ್ತೆ. ಕ್ಲಿಯರ್? ಸೊ ಈ ಕನ್ಫಿಗರೇಷನ್ ತೋರಿಸ್ತಿದೆ ಅಂತ ಹೇಳಿದ್ರೆ ನೋಡಿ, 4s1 ಆಗಿದೆಯಾ, ಅದಕ್ಕೋಸ್ಕರ ಅಲ್ಲಿ 4s1 to 2 ಅಂತ ಬರ್ದಿರೋದು. ಸೊ ಈ ಕಂಡೀಷನ್ ಬಂದಾಗೆಲ್ಲ ಈ ತರ ಆಗತ್ತೆ ಅಂತ ತಿಳ್ಕೊಂಡಿರಿ. ನೆಕ್ಸ್ಟ್ ಇದ್ರಲ್ಲೂ ಈ ತರ ಆಗತ್ತೆ. 3D9 ಇದೆ, 4s2 ಇದೆ. ಇದು ಬಂದ್ಬಿಟ್ಟು ನಿಮ್ದು 3D10 4s1 ಕನ್ಫಿಗರೇಷನ್ ಆಗುತ್ತೆ ಹಾಫ್ ಫೀಲ್ಡ್ ಆಗ್ಲಿಕ್ಕೆ. ಸೊ ಎಲ್ಲಾದ್ರಲ್ಲೂ ಸೇಮ್. ಸೊ 3D ಸೀರೀಸ್ ಆಗಿದ್ರಿಂದ 3D1 to 10, 4D ಸೀರೀಸ್ ಆಗಿರೋದ್ರಿಂದ 4D1 to 10, 5D ಸೀರೀಸ್ ಆಗಿದ್ರಿಂದ 5D1 to 10 ಅಂಡ್ 6D ಸೀರೀಸ್ ಆಗಿರೋದ್ರಿಂದ 6D1 to 10. ಸೊ ಜನರಲ್ ಆಗಿ ಏನು ಬರಿಬೋದು ನೀವು? n-1. ಯಾಕೆ ನೋಡಿ, n is equal to 4. ಸೊ ದಿಸ್ ವಿಲ್ ಬಿ n-1, ರೈಟ್? ಸೊ n-1 D1 to 10, ns 0 to 2. ಓಕೆ. ಸೊ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನಿಮಗೆ ಗೊತ್ತಾಯ್ತು. ಈಗ 1 by 1 ಎಲಿಮೆಂಟ್ಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡ್ಕೊಂತ ಹೋಗೋಣ. ಫಸ್ಟ್ ಲೆಟ್ ಅಸ್ ಸ್ಟಾರ್ಟ್ ವಿತ್ ಯೋರ್ 3D ಸೀರೀಸ್. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೀರೀಸ್. ಈ ಸೀರೀಸ್ ಎಲಿಮೆಂಟ್ಸ್ ನ ನೀವು ನೀಟಾಗಿ ಗ್ಯಾಪ್ನಕ್ಕೆ ಇಟ್ಕೊಬೇಕು. ಮಿಕ್ಕಿದೇನು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಜಸ್ಟ್ ಫಾರ್ ಇನ್ಫಾರ್ಮೇಶನ್ ಅನ್ನೋದನ್ನ ಪ್ರೆಸೆಂಟ್ ಮಾಡಿದೀನಿ. ಇದನ್ನ ನೀವು ನೆನ್ಪಿಟ್ಕೊಬೇಕು. ಜಸ್ಟ್ ದಿಸ್ ಒನ್ ಟೇಬಲ್. ಸೊ ನೋಡಿ, 3D ಸೀರೀಸ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಬರ್ತವೆ. ಸೊ ಫಸ್ಟ್ ಒನ್ ಇಸ್ ಸ್ಕ್ಯಾಂಡಿಯಂ, ಟೈಟೇನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೊಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಆಯ್ತಾ? ಸೊ ಈಸಿಲಿ ಇದೆ ಇದು. ಸೊ ಸಿಂಬಲ್ಸ್ ಬಂದ್ಬಿಟ್ಟು ಸ್ಕ್ಯಾಂಡಿನಿಯಂಗೆ SC, ಟೈಟೇನಿಯಂಗೆ TI, ವೆನೇಡಿಯಂಗೆ V, ಕ್ರೋಮಿಯಂಗೆ CR, ಮ್ಯಾಂಗನೀಸ್ಗೆ MN, ಐರನ್ಗೆ FE, ಕೋಬಾಲ್ಟ್ಗೆ CO, ನಿಕ್ಕಲ್ಗೆ NI, ಕಾಪರ್ಗೆ CU, ಜಿಂಕ್ಗೆ ZN. ಅಟೋಮಿಕ್ ನಂಬರ್ ಬಂದ್ಬಿಟ್ಟು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಆಬ್ವಿಯಸ್ಲಿ 21 ಇಂದ ಸ್ಟಾರ್ಟ್ ಆಗುತ್ತೆ. ಸೊ 21 to 30 ಅಟೋಮಿಕ್ ನಂಬರ್ ಇರುತ್ತೆ. ಸ್ಕ್ಯಾಂಡಿಯಂ, ಟೈಟೇನಿಯಂ, ವೆನೇಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಕ್ಲಿಯರ್? ಸೊ 21 to 30 ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಗೆ ಬರೋಣ. ಸೊ ಫಸ್ಟ್ ಸ್ಕ್ಯಾಂಡಿನಿಯಂ ಅಂತ ಬಂದ್ರೆ, ಸೊ 3D ಅಲ್ಲಿ 1 ಎಲೆಕ್ಟ್ರಾನ್ ಹೋಗುತ್ತಾ? ಸೊ 4s2 ಹಂಗೆ ಇದೆ. ಎಲ್ಲಿವರೆಗೂ 4s2ನೇ ಇರುತ್ತೆ, ಎಷ್ಟುವರೆಗೂ ನಮ್ದು 3D 4 ಬರಲ್ಲ. ಸೊ ನೋಡಿ, 3D 3 ವರ್ಗೂ 4s2 ಇದೆಯಾ? ಎಸ್ ಇದೆ ಮ್ಯಾಮ್. ನೆಕ್ಸ್ಟ್ ಸೊ ನಮ್ದು 3D ಹೆಂಗಾಗುತ್ತೆ? 3D1, 3D2, 3D3. 3D 4 ಅಲ್ಲಿ ಏನಾಗುತ್ತೆ? ಹಾಫ್ ಫೀಲ್ಡ್ ಈಸಿಲಿ ಆಗ್ಬೋದು, ಅದಕ್ಕೋಸ್ಕರ ಅಲ್ಲಿಗೆ ಎಲೆಕ್ಟ್ರಾನ್ ಶಿಫ್ಟ್ ಆಗುತ್ತೆ. ಸೊ ನೋಡಿ, 3D5 4s1 ಬಂತು. ಸೊ 4s1 ಎಲ್ಲಿ ಬಂದಿದೆ? 3D5 ಅಲ್ಲಿ. ಇದನ್ನು ಇಂಪಾರ್ಟೆಂಟ್ ಅಂತ ಬಾಕ್ಸ್ ಹಾಕೊಂಡ್ಬಿಡೋಣ. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕ್ರೋಮಿಯಂದು. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ಅಲ್ಲಿ 4s2 ಹಂಗೆ ಹೋಗ್ತಾ ಹೋಗುತ್ತೆ. ಸೊ ನೋಡಿ, 4s2 ಸಿಮಿಲರ್ ಆಗಿ 4s2 ಎಷ್ಟುವರೆಗೂ? 3D9 ಬರೋವರೆಗೂ. 3D9 ಬಂದಾಗ ಮತ್ತೆ ಹಾಫ್ ಫೀಲ್ಡ್ ಇತ್ತು, 4s1 ಕಾಣಿಸ್ಕೊಂತು. ಅಂಡ್ ಲಾಸ್ಟ್ ಒನ್ ನಾರ್ಮಲಿ 3D10, 4s2 ಫುಲ್ಲಿ ಫಿಲ್ಡ್ ಆಗಿರುತ್ತೆ. ನೋಡಿ, ಕ್ಲಿಯರಾ? ಸೊ ನೋಡಿ, ಈ ಜಿಂಕ್ ಅಲ್ಲಿ ನೋಡ್ತಾ ಬಂದ್ರೆ ನಿಮ್ದು ಕಂಪ್ಲೀಟ್ಲಿ ಫಿಲ್ಡ್ ಆಗ್ತಾ ಬರ್ತಿದೆ. ದಟ್ ಈಸ್ 3D ಸಬ್ಶೆಲ್ಲು ನಿಮ್ದು 10 ಎಲೆಕ್ಟ್ರಾನ್ಸ್ ಫುಲ್ ಮ್ಯಾಕ್ಸಿಮಮ್ ಎಲೆಕ್ಟ್ರಾನ್ಸ್ ನ ತಗೊಂಡಿದ್ದಾವೆ. 4s ಅಲ್ಲೂ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಇರುತ್ತೆ, ಅದು ಕೂಡ ಇದೆ ಇದರತ್ತ. ಸೊ ಇದು ಟೈಪ್ ನೋಬಲ್ ಗ್ಯಾಸ್ ಟೈಪ್ ಕಾನ್ಫಿಗರೇಷನ್ ಇದೇನ್ ಮಾಡ್ತಿದೆ? ಎಕ್ಸಿಬಿಟ್ ಮಾಡ್ತಿದೆ. ಸೊ ಇದ್ರ ಪ್ರಾಪರ್ಟೀಸ್ ಏನಾಗುತ್ತೆ, ಈ ಮೇಲ್ಗಡೆ ಏನ್ ಎಲಿಮೆಂಟ್ಸ್ ಇದೆ ಈ ಪ್ರಾಪರ್ಟೀಸ್ಗೆ ಸಿಮಿಲರ್ ಆಗಿರೋದಿಲ್ಲ. ಇದೊಂದು ಪಾಯಿಂಟ್ ಬಂತ. ಯಾವ್ದ್ರಿಂದ ಆಯ್ತಿದು? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇಂದ ಮೇನ್ಲಿ ರೀಸನ್. ಕ್ಲಿಯರ್? ಇದನ್ನ ಬರೀತೀರಾ? ಓಕೆ.
ಸೊ ನೆಕ್ಸ್ಟ್ 4D ಸೀರೀಸ್ಗೆ ಬರೋಣ. ಇದೆಲ್ಲ ಇಂಪಾರ್ಟೆಂಟ್ ಏನಿಲ್ಲ ಅಷ್ಟೊಂದು, ಬಟ್ ಸ್ಟಿಲ್ ಫಾರ್ ಯುವರ್ ಇನ್ಫಾರ್ಮೇಶನ್ ನಿಮಗೆ ಬೇಕಂದ್ರೆ ಈ ಕನ್ಫಿಗರೇಷನ್ ನೋಡ್ಕೊಳ್ಳಿ. ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಅಲ್ಲೂ ಕೂಡ ಇರುತ್ತೆ. ಸೊ ಯು ಕ್ಯಾನ್ ಸಿ. ನೆಕ್ಸ್ಟ್ ಇದು ಬಂದ್ಬಿಟ್ಟು 5D ಸೀರೀಸ್, 6D ಸೀರೀಸ್. ಈಗ ಬರೋಣ ನಿಮ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ಕೇಳಿದ್ದಾರೆ. ಸೊ ನೋಡಿ, ನಾನು ಹೇಳಿರೋ ಹಾಗೆ ನಿಮಗೆ 3D ಸೀರೀಸ್ ಅಲ್ಲೇ ಮೇಜರ್ ಆಗಿ ಕ್ವಶನ್ಸ್ ಬರುತ್ತೆ. 4D 5D 6D ಸೀರೀಸ್ ಏನು ಟೆನ್ಷನ್ ತಗೊಳಕ್ ಹೋಗ್ಬಿಡಿ. ಇಫ್ ಯು ಆರ್ ನಾಟ್ ಎ ನೀಟ್ ಆಸ್ಪಿರೆಂಟ್ ಆರ್ GW ಆಸ್ಪಿರೆಂಟ್, ನಿಮಗೆ ಬೇಕಾಗಿಲ್ಲ ಅವು. ರೈಟ್ ದಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಟೈಟೇನಿಯಂ 3+ ಅಯಾನ್. ಸೊ ಟೈಟೇನಿಯಂ 3+ ಅಯಾನ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೇಳಿದ್ದಾರೆ. ಸೊ ಆಕ್ಸಿಡೇಷನ್ 3+ ಅಂದ್ರೇನು, 3 ಎಲೆಕ್ಟ್ರಾನ್ಸ್ ನ ತೆಗೆದಿರಬೇಕು. ಕ್ಲಿಯರ್? ಸೊ ಟೈಟೇನಿಯಂಗೆ ಬರೋಣ. ಸೊ ಟೈಟೇನಿಯಂದು ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಗಿರುತ್ತೆ? ಕ್ಯಾಂಡೇನಿಯಂ ಟೈಟೇನಿಯಂ ಅಲ್ವಾ 22. ಸೊ 22 ಅಂದ್ರೆ ಏನು? 3D2 4s2 ರೈಟ್. ಸೊ 22 ಇದೆ. 22 ಅಂದ್ರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಯ್ತು? 3D2 4s2 ಇದೆ ರೈಟ್. ಅದ್ರ ಮೇಲ್ಗಡೆ ಯಾವ್ದು ನೋಬಲ್ ಗ್ಯಾಸ್ ನಮ್ದು ಬಂದ್ಬಿಟ್ಟು ಆರ್ಗನ್. ಸೊ ಟೈಟೇನಿಯಂದು ಆಗೋಯ್ತಿದ್ರಲ್ಲಿ. ಟೈಟೇನಿಯಂ 3+ ಬರೋಣ. ಸೊ ಟೈಟೇನಿಯಂ 3+ ನ ತಗೊಂಡ್ರೆ 3 ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ಬೇಕಾ? ಸೊ 3 ಎಲೆಕ್ಟ್ರಾನ್ಸ್ ಕಡಿಮೆ ಆಗ್ಬೇಕು ಅಂದ್ರೆ ಎಷ್ಟಾಗುತ್ತೆ ಇಲ್ಲಿ? 19 ಆಗತ್ತಾ? ಇದ್ರದ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆರ್ಗನ್ ಹಂಗೆ ಇರುತ್ತೆ. ವೇಲೆನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದಾವೆ? ದಟ್ ಈಸ್ ಯೋರ್ 4. ಸೊ ಫಸ್ಟ್ 4s ಇಂದ ಎಲೆಕ್ಟ್ರಾನ್ಸ್ ಹೋಗುತ್ತಾ? ನೆಕ್ಸ್ಟ್ ಎಲ್ಲಿಂದ ಹೋಗುತ್ತೆ ನಿಂದು? ಟಿ ಇಂದ 1 ಎಲೆಕ್ಟ್ರಾನ್ ಹೋಗುತ್ತೆ. ಸೊ ಮಿಕ್ಕಿದ ಎಷ್ಟಾಯ್ತು? 3D1 4s0 ಆಯ್ತು. ಬರಿಬೇಕಾಗಿರೋದು. ಸೊ ಹೈಯೆಸ್ಟ್ ಎನರ್ಜಿ ಲೆವೆಲ್ ಅಲ್ಲಿ, ದಟ್ ಈಸ್ ಎನ್ ವ್ಯಾಲ್ಯೂ ಎಲ್ಲಿ ಹೈಯೆಸ್ಟ್ ಇರುತ್ತೆ ಅಲ್ಲಿಂದ ಫಸ್ಟ್ ಎಲೆಕ್ಟ್ರಾನ್ ಹೋಗುತ್ತೆ. ಅದೊಂದು ನೆನ್ಪಿಟ್ಕೊಳ್ಳಿ ನೀವು. ಕ್ಲಿಯರ್? ಸೊ ನೋಡಿ, 3D2 4s2 ನಾರ್ಮಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಫಾರ್ Ti ಬರುತ್ತೆ. ಕ್ಲಿಯರ್? ನೆಕ್ಸ್ಟ್ Ti, that is titanium 3+ ಗೆ ಎಷ್ಟು ಬರುತ್ತೆ? This will be your titanium 3+. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಮಿಕ್ಕಿದ ಪ್ರಾಪರ್ಟೀಸ್. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಪ್ರಾಪರ್ಟೀಸ್ ಆಗೋಯ್ತು. ಇನ್ನು ಮಿಕ್ಕಿದ ಜನರಲ್ ಪ್ರಾಪರ್ಟೀಸ್ ಯಾವ್ಯಾವ ಆಗುತ್ತೆ? ಪೀರಿಯಾಡಿಕ್ ಪ್ರಾಪರ್ಟೀಸ್ ಟೈಪ್. The first one is your atomic and ionic radii. So atomic radius and ionic radius ಯಾವ ತರ ಆಗುತ್ತೆ? ಸೊ ಜನರಲ್ ಆಗಿ ನೀವು ಪೀರಿಯಾಡಿಕ್ ಪ್ರಾಪರ್ಟೀಸ್ ಓದ್ಬೇಕಾದ್ರೆ ನೋಡಿದೀರಾ. ಸೊ ದಟ್ ಈಸ್ ಯೋರ್ ರೇಡಿಯಸ್, ದಟ್ ಈಸ್ ಅಟೋಮಿಕ್ ಸೈಜ್ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಆಗುತ್ತೆ. ಸೊ ಇದಂತೂ ಫಾಲೋ ಆಗ್ಲೇಬೇಕು. ಎಕ್ಸೆಪ್ಷನ್ಸ್ ಎಲ್ಲಿ ಬರುತ್ತೆ ನೋಡ್ಕೊಂತ ಹೋಗೋಣ ನೋಡಿ. ಸೊ ಅಲಾಂಗ್ ದ ಪೀರಿಯಡ್ ಏನಾಯ್ತು? ಡಿಕ್ರೀಸ್ ಆಗಬೇಕು. ಜನರಲ್ ನಾವು ಪೀರಿಯಾಡಿಕ್ ಪ್ರಾಪರ್ಟೀಸ್ ನ ನೋಡ್ತಾ ಇದ್ರೆ ಇಲ್ಲೇನಾಗುತ್ತೆ ನೋಡಿ, ಡಿಕ್ರೀಸ್ ಆಗುತ್ತೆ. ಬಟ್ ಎಲ್ಲಿಂದ ಎಲ್ಲಿವರೆಗೂ? ದಟ್ ಈಸ್ ಗ್ರೂಪ್ 3 ಇಂದ ಹಿಡಿದು ಗ್ರೂಪ್ 10 ವರೆಗೂ ಅಷ್ಟೇ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಏನ್ರಿಂದ? ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗಿರೋದ್ರಿಂದ. ರೀಸನ್ ಕೂಡ ಕೊಟ್ಟಿದ್ದೀನಿ ನೋಡಿ. ಬಟ್ ಗ್ರೂಪ್ 10 ಆದ್ಮೇಲೆ ಏನಾಗುತ್ತೆ? ಮತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಏನಕ್ಕೆ ಇನ್ಕ್ರೀಸ್ ಆಗುತ್ತೆ ಅಂತ ಕೊಟ್ಟಿದ್ದೀನಿ ನಾನು. ದಟ್ ಈಸ್ ನಿಮ್ದು N-1d ಎಲೆಕ್ಟ್ರಾನ್ಸ್ ಏನಿತ್ತು, ದಟ್ ಈಸ್ 3D ಎಲೆಕ್ಟ್ರಾನ್ಸ್. 3D ಸಬ್ಶೆಲ್ ಅಲ್ಲಿ ಏನ್ ಎಲೆಕ್ಟ್ರಾನ್ಸ್ ಗಳಿತ್ತು ಅದ್ರ ಮಧ್ಯದಲ್ಲಿ ರಿಪಲ್ಷನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ರಿಪಲ್ಷನ್ ಆಗುತ್ತೆ ಅವಾಗ ಏನಾಗ್ತೀವಿ? ನೂಕಾಟ ಆಡ್ತಾ ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ರಿಪಲ್ಷನ್ ಆಗಿರೋದ್ರಿಂದ ಏನಾಯ್ತು? ಸೈಜ್ ಇನ್ಕ್ರೀಸ್ ಆಯ್ತು ಫ್ರಮ್ ಗ್ರೂಪ್ 10 ಟು ಗ್ರೂಪ್ 12. ಆಯ್ತಾ? ಕ್ಲಿಯರ್? ಸೊ ಸಿ ಹಿಯರ್, ನಿಮ್ದು ಪೀರಿಯಾಡಿಕ್ ಟೇಬಲ್ ಇದೆ. ಇದು ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3. ಗ್ರೂಪ್ 3 ಇಂದ ಸ್ಟಾರ್ಟ್ ಆಗುತ್ತೆ. 4 5 6 7 8 ಐರನ್ ವರ್ಗೂ 8 9 10. ಸೊ ನಿಕ್ಕಲ್ ವರ್ಗೂ ಏನಾಗುತ್ತೆ ನಿಮ್ದು? ಜನರಲಿ ಡಿಕ್ರೀಸ್ ಆಗುತ್ತೆ. ಬಟ್ ನಿಕ್ಕಲ್ ಇಂದ ಹಿಡಿದು ಜಿಂಕ್ ವರ್ಗ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ ಸಡನ್ಲಿ. ಕ್ಲಿಯರಾ? ಓಕೆ. ಸೊ ಏನ್ ಬರೀತೀರ ನೀವು? ಸ್ಕ್ಯಾಂಡೇನಿಯಂ ಇಂದ ನಿಕ್ಕಲ್ ವರ್ಗೂ ಡಿಕ್ರೀಸ್ ಆಗುತ್ತೆ ಅಂಡ್ ನಿಕ್ಕಲ್ ಟು ಜಿಂಕ್ ವರ್ಗ ಏನಾಗುತ್ತೆ ನಿಮ್ದು? ಇನ್ಕ್ರೀಸ್ ಆಗುತ್ತೆ. ಏನ್ರಿಂದ ಇನ್ಕ್ರೀಸ್ ಆಯ್ತು? ಇಂಟರ್ ಎಲೆಕ್ಟ್ರಾನಿಕ್ ರಿಪಲ್ಷನ್. ಯಾವ ಇದರಲ್ಲಿ? N-1d ಸಬ್ಶೆಲ್ ಅಲ್ಲಿ. ಈಗ ಬರೋಣ ಡೌನ್ ದಿ ಗ್ರೂಪ್ ಇನ್ಕ್ರೀಸ್ ಏನಕ್ಕಾಗತ್ತೆ? ಜನರಲಿ ಎಲ್ಲರಿಗೂ ಗೊತ್ತೇ ಇದೆ. ದಟ್ ಈಸ್ ಒಂದು ನ್ಯೂ ಸಬ್ಶೆಲ್ ಆಡ್ ಆಗ್ತಾ ಹೋಗುತ್ತೆ, ನ್ಯೂ ಶೆಲ್ ಆಡ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಇನ್ಕ್ರೀಸ್ ಆಗುತ್ತೆ. ಕ್ಲಿಯರ್? ಓಕೆ. ಸೊ ನಿಮ್ದು ಇನ್ನೊಂದೇನಿದೆ, ಇದು ನಿಮ್ದು 3rd and 4th 3D series. So this is your
3D ಸೀರೀಸ್ 4D and 5D ಸೀರೀಸ್ ಅಲ್ಲಿ ಬರೋಣ. ಸೊ 4D and 5D ಸೀರೀಸ್ ಅಲ್ಲಿ ನಿಮ್ದು ಜಿರ್ಕಾನಿಯಂ ಅಂಡ್ ಹಾಫ್ನಿಯಂ. ಸೊ ಏನಾಗಿದೆ, ಇವೆರಡರದು ಜನರಲ್ ಆಗಿ ಏನಾಗಿರುತ್ತೆ, ನಿಮ್ದು ಅಟೋಮಿಕ್ ಅಂಡ್ ಅಯೋನಿಕ್ ರೇಡಿಯೈ ಸ್ವಲ್ಪ ಸಿಮಿಲರ್ ಆಗಿರುತ್ತೆ, ನಿಯರ್ಲಿ ಸೇಮ್ ಈಕ್ವಲ್ ಆಗಿರುತ್ತೆ. ಸೊ ಇದಕ್ಕೆ ಏನ್ ಕಾರಣ ಅಂತ ಕೇಳ್ತಾರೆ, ಆಯ್ತಾ. ಸೊ ದಾಟ್ ವಿಲ್ ಬಿ ಯೋರ್ ಪೀರಿಯಡ್ ನಂಬರ್ 5, 6 ಅಂತ ಕೇಳ್ಬೋದು, ಅಥವಾ ನಿಮ್ದು 4D and 5D ಸೀರೀಸ್ ಬಗ್ಗೆ ಕೇಳ್ತಾನೆ. ಸೊ 4D 5D ಸೀರೀಸ್ ಅಲ್ಲಿ ಏನಾಗುತ್ತೆ, ನಿಯರ್ಲಿ ಈಕ್ವಲ್ ಆಗಿರುತ್ತೆ ಬಿಕಾಸ್ ಆಫ್ ಯೋರ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಏನಕ್ಕೋಸ್ಕರ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಏನಕ್ಕಾಯ್ತು, ನಿಮ್ದು ಎಫ್ ಸಬ್ಶೆಲ್ ಅಲ್ಲಿ ಏನಾಯ್ತು, ನಿಮ್ದು ಎಲೆಕ್ಟ್ರಾನ್ಸ್ ಬರ್ತಾ ಹೋಯ್ತು, ಆಯ್ತಾ. ಸೊ ಎಫ್ ಸಬ್ಶೆಲ್ದು ಪೂರ್ ಸ್ಕ್ರೀನಿಂಗ್ ಎಫೆಕ್ಟ್ ಇದೆ ಅದರಿಂದ, ಕ್ಲಿಯರ್. ಸೊ ದಾಟ್ ವಿ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್. ನೆಕ್ಸ್ಟ್ ಬರೋಣ, ಥರ್ಡ್ ಅಂಡ್ ಫೋರ್ತ್ ಅಲ್ಲ. So that is your 4D and 5D series. Next ಬರೋಣ ಅಟೋಮಿಕ್ ವಾಲ್ಯೂಮ್ ಅಂಡ್ ಡೆನ್ಸಿಟಿ. ಸೊ ವಾಲ್ಯೂಮ್ ಅಂಡ್ ಡೆನ್ಸಿಟಿ ಯಾವ ತರ ಆಗ್ತಾ ಹೋಗುತ್ತೆ. ಸೊ ವಾಲ್ಯೂಮ್ ಅಂಡ್ ಡೆನ್ಸಿಟಿ ಅಲಾಂಗ್ ದಿ ಪೀರಿಯಡ್ ಹೋದಾಗ ನಾರ್ಮಲಿ ಡಿಕ್ರೀಸ್ ಆಗುತ್ತೆ. ಏನಕ್ಕೆ ಡಿಕ್ರೀಸ್ ಆಯ್ತು, ಸಿಮಿಲರ್ ನ್ಯೂಕ್ಲಿಯರ್ ಚಾರ್ಜ್ ಏನಾಯ್ತು ನಿಮ್ದು ಇನ್ಕ್ರೀಸ್ ಆಗ್ತಾ ಹೋಯ್ತು, ಅದಕ್ಕೋಸ್ಕರ ವಾಲ್ಯೂಮ್ ಅಂಡ್ ಡೆನ್ಸಿಟಿನೂ ಕೂಡ ಡಿಕ್ರೀಸ್ ಆಯ್ತು, ಸಿಮಿಲರ್ ಟು ಯೋರ್ ಅಟೋಮಿಕ್ ಅಂಡ್ ಅಯೋನಿಕ್ ರೇಡಿಯೈ. ಸೊ ಇದರಲ್ಲಿ ಯಾವುದೇ ಒಂದು ಎಕ್ಸೆಪ್ಷನ್ ಈ ತರ ಬರಲ್ಲ, ಆಯ್ತಾ. ನೆಕ್ಸ್ಟ್ ಬರೋಣ ಡೌನ್ ದಿ ಗ್ರೂಪ್. ಸೊ ಡೌನ್ ದಿ ಗ್ರೂಪ್ ಬಂದಾಗ ಏನಾಯ್ತು, ಇದು ಇನ್ಕ್ರೀಸ್ ಆಗ್ತಾ ಹೋಯ್ತು. ಏನಕ್ಕೆ, ಓಕೆ, ಡೌನ್ ದಿ ಗ್ರೂಪ್ ಬರ್ತಾ ಇದ್ರೆ ನಿಮ್ದು, ಓಕೆ ನಾನು ಹೇಳ್ತೀನಿ 3D and 4D and 5D ಸೀರೀಸ್ ಅಲ್ಲಿ ನಾರ್ಮಲಿ ನಿಮ್ದು ಏನಾಗಿರುತ್ತೆ, ಅಟೋಮಿಕ್ ಸೈಜು ಸಿಮಿಲರ್ ಆಗಿರುತ್ತೆ. ಹಂಗಂದ್ರೆ ನಮ್ದು ವಾಲ್ಯೂಮು ಸಿಮಿಲರ್ ಆಗಿರ್ಬೇಕಲ್ವಾ, ಕ್ವಶನ್ ಬರುತ್ತೆ. ಬಟ್ ಏನಕ್ಕಾಗಲ್ಲ ನೋಡಿ, ಅಟೋಮಿಕ್ ರೇಡಿಯಸ್ ಸಿಮಿಲರ್ ಆಗಿರ್ಬೋದು, ಬಟ್ ಅದ್ರದ್ದು ಮಾಸ್ ಸಿಮಿಲರ್ ಇದೆಯಾ, ಮಾಸ್ ಅಂತೂ ಆಬ್ವಿಯಸ್ಲಿ ಇನ್ಕ್ರೀಸ್ ಆಗಿರುತ್ತೆ ಕೆಳಗೆ ಬರ್ತಾ ಬರ್ತಾ ಡೌನ್ ದಿ ಗ್ರೂಪ್. ಸೊ ಮಾಸ್ ಇನ್ಕ್ರೀಸ್ ಆಗಿರೋದ್ರಿಂದ ಸೊ ನಿಮ್ದು ನಾರ್ಮಲಿ ಜನರಲಿ ಏನಾಗಿರುತ್ತೆ, ಇದು ಇನ್ಕ್ರೀಸೇ ಆಗುತ್ತೆ ಡೌನ್ ದಿ ಗ್ರೂಪ್, ಯಾವುದು ಅಟೋಮಿಕ್ ವಾಲ್ಯೂಮ್ ಅಂಡ್ ಡೆನ್ಸಿಟಿ, ಕ್ಲಿಯರ್. ಓಕೆ, ನೆಕ್ಸ್ಟ್ ಬರೋಣ ಮೆಟಾಲಿಕ್ ಕ್ಯಾರೆಕ್ಟರ್. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಅಂತ ಬಂದಾಗ ಮೆಟಾಲಿಕ್ ಬಾಂಡಿಂಗ್ ಆಗಬೇಕು. ಸೊ ಮೆಟಲ್ಸ್ ನಾವು ಜನರಲಿ ನೋಡಿದಾಗ ಯಾವ ತರ ಇರುತ್ತೆ, ಮಧ್ಯದಲ್ಲಿ ಕರ್ನಲ್ ಇರುತ್ತೆ, ದಟ್ ಈಸ್ ಕೆಟಯಾನ್ ಇರುತ್ತೆ, ಅದ್ರ ಸುತ್ತ ನಿಂದು ಎಲೆಕ್ಟ್ರಾನ್ದು ಸಿ ಇರುತ್ತೆ, ರೈಟ್. ಸೊ ಎಲೆಕ್ಟ್ರಾನ್ ಸಿ ಏನ್ರಿಂದ ಆಗಿರೋದು, ಇವ್ ಯಾವ ಎಲೆಕ್ಟ್ರಾನ್ಸ್ ಇರೋದು, ಎಲೆಕ್ಟ್ರಾನ್ ಸಿ ಮಾಡಿರೋದು, ದಿಸ್ ವಿಲ್ ಬಿ ಯೋರ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ, ರೈಟ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ವೇಲೆನ್ಸ್ ಶೆಲ್ದು. ಸೊ ಇಲ್ಲೂ ಕೂಡ ಬರೋಣ, ಮೆಟಾಲಿಕ್ ಕ್ಯಾರೆಕ್ಟರ್ ಇವಾಗ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ರೈಟ್. ಅದನ್ನೇ ಬರ್ತಿರೋದು ನೋಡಿ. ಸೊ ನಿಮ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಸ್ ಲಾಂಗ್ ಆಸ್ ಯುವರ್ ನಂಬರ್ ಆಫ್ ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗುತ್ತೆ. ಅನ್ಪೇರ್ಡ್ ಡಿ ಎಲೆಕ್ಟ್ರಾನ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಾಸ್ತಿ ಏನಾಗಿರುತ್ತೆ, ನಿಮ್ದು ಮೆಟಾಲಿಕ್ ಕ್ಯಾರೆಕ್ಟರ್ ಇರುತ್ತೆ. ಸೊ ಇದರಿಂದ ನಾನು ಏನು ಹೇಳ್ಬೋದು, ನಾವು ಲಾಸ್ಟ್ ಅಲ್ಲಿ ಬರೋಣ. ಸೊ ಲಾಸ್ಟ್ ಅಲ್ಲಿ ದಟ್ ಈಸ್ ಯೋರ್ ಜಿಂಕ್, ಕ್ಯಾಡ್ಮಿಯಂ ಅಂಡ್ ಯೋರ್ ಮರ್ಕ್ಯೂರಿ. ಇವುಗಳದು ಮೆಟಾಲಿಕ್ ಕ್ಯಾರೆಕ್ಟರ್ ಶೋ ಮಾಡಲ್ಲ. ಏನಕ್ಕೆ ಮಾಡಲ್ಲ, ಫಿಲ್ಡ್, ಕಂಪ್ಲೀಟ್ಲಿ ಫಿಲ್ಡ್ ಆದ್ರೆ ಎಲ್ಲ ಎಲೆಕ್ಟ್ರಾನ್ಸ್ ಪೇರ್ಡ್ ಆಗಿರುತ್ತೆ, ರೈಟ್. ಸೊ 3D10 and 4s2 ಅಂತ ಹೇಳಿದ್ರೆ ಏನು, ಸೊ ಸಿ ಹಿಯರ್ ಬರ್ದಿದ್ದೀನಿ 2 3 4. ಸೊ 3D10 and 4s2 ಇದೆ. ಸೊ 10 1 2 3 4 5 6 7 8 9 10 ಕಂಪ್ಲೀಟ್ಲಿ ಫಿಲ್ಡ್ ಆಯ್ತು, ಅನ್ಪೇರ್ಡ್ ಯಾವುದು ಇಲ್ಲ. 4s2 ಇದರಲ್ಲೂ ಕೂಡ ಕಂಪ್ಲೀಟ್ಲಿ ಫಿಲ್ಡ್, ರೈಟ್. ಸೊ ಮ್ಯಾಕ್ಸಿಮಮ್ ಮೆಟಾಲಿಕ್ ಕ್ಯಾರೆಕ್ಟರ್ ಯಾವ್ದು ಶೋ ಮಾಡ್ಬೋದು, ಜಸ್ಟ್ ಥಿಂಕ್ ಯಾವ್ದ್ರಲ್ಲಿ ಈ ತರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದೆ, 1 2 3 4 5 ಅಂಡ್ ಇದರಲ್ಲೂ 1, ದಟ್ ಈಸ್ ಯೋರ್ 3D 5 4s 1, ಕ್ಲಿಯರ್. ನೆಕ್ಸ್ಟ್ ಬರ್ತಾ ಹೋಗೋಣ, ದಟ್ ಈಸ್ ಯೋರ್ ಫಾರ್ ಕ್ರೋಮಿಯಂ, ಆಯ್ತಾ. ಈಗ ಬರೋಣ ಅಯೋನೈಸೇಷನ್ ಎನರ್ಜಿ. ಸೊ ಅಯೋನೈಸೇಷನ್ ಎನರ್ಜಿಯಲ್ಲಿ ಬಂದಾಗ ನಾರ್ಮಲಿ ನೀವೇನು ಪೀರಿಯಾಡಿಕ್ ಪ್ರಾಪರ್ಟೀಸ್ ಅಲ್ಲಿ ನೋಡಿದ್ದೀರಾ ದಟ್ ಈಸ್ ಹಿಯರ್ ಸೇಮ್. ಸೊ ಏನಾಗುತ್ತೆ ಇದರಲ್ಲಿ, ಇನ್ಕ್ರೀಸಸ್ ಅಲಾಂಗ್ ದಿ ಪೀರಿಯಡ್ ಹೋಗ್ತಾ ಹೋಗ್ತಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮ್ದು ಅಯೋನೈಸೇಷನ್ ಎನರ್ಜಿ. ಅಂದ್ರೆ ಜಾಸ್ತಿ ಎನರ್ಜಿ ಬೇಕಾಗತ್ತೆ ನಿಮ್ಗೆ ಅಲ್ಲಿ. ಏನಕ್ಕೆ ಜಾಸ್ತಿ ಎನರ್ಜಿ ಬೇಕಾಯ್ತು ನೋಡಿ, ಅಲಾಂಗ್ ದಿ ಪೀರಿಯಡ್ ಹೋಗ್ತಾ ಹೋಗ್ತಾ ಸೈಜ್ ಏನಾಯ್ತು, ಕಡಿಮೆ ಆಗ್ತಾ ಹೋಗ್ತು. ಸೈಜ್ ಕಡಿಮೆ ಆಗ್ತಾ ಹೋಯ್ತು ಅಂದ್ರೆ ನಿಮ್ದು ನ್ಯೂಕ್ಲಿಯಸ್ ಏನಿದೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಇದೇನ್ ಮಾಡ್ತು, ವೇಲೆನ್ಸ್ ಎಲೆಕ್ಟ್ರಾನ್ ನ ಟೈಟ್ಲಿ ಹೆಲ್ಡ್ ಮಾಡ್ತಾ ಬಂತು. ಸೊ ಟೈಟ್ಲಿ ಇಟ್ಕೊಂತದ್ದು. ಸೊ ಟೈಟ್ಲಿ ಇಟ್ಕೊಂಡಿರೋದ್ರಿಂದ ಆ ಎಲೆಕ್ಟ್ರಾನ್ಸ್ ನ ತೆಗಿಬೋದಾ ಈಸಿಲಿ, ಇಷ್ಟ ಅಲ್ವಾ. ಯಾವ್ದನ್ನ ನೀವು ಟೈಟ್ಲಿ ಇಟ್ಕೊಂಡಿರ್ತೀರಾ ಆವಾಗ ಏನಾಗುತ್ತೆ, ನಾವು ಆ ಒಂದು ವಸ್ತುನ ನೀವು ಈಸಿಲಿ ಪುಲ್ ಮಾಡ್ಲಿಕ್ಕೆ
ಆಗಲ್ಲ. ಅದೇ ಕೇಸ್ ಆಗ್ತಿರೋದು ಇದರಲ್ಲಿ. ಅಟೋಮಿಕ್ ಸೈಜ್ ಡಿಕ್ರೀಸ್ ಆಗ್ತಿರೋದ್ರಿಂದ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಅಯೋನೈಸೇಷನ್ ಎನರ್ಜಿ ಕೂಡ ಜಾಸ್ತಿ ಆಗುತ್ತೆ ಅಲಾಂಗ್ ದ ಪೀರಿಯಡ್. ಡೌನ್ ದಿ ಗ್ರೂಪ್ ಏನಾಗಿರುತ್ತೆ? ಡೌನ್ ದಿ ಗ್ರೂಪ್ ಆಬ್ವಿಯಸ್ಲಿ ಇಟ್ ವಿಲ್ ಡಿಕ್ರೀಸ್. ಯಾಕೆ? ಸೈಜ್ ಇನ್ಕ್ರೀಸ್ ಆಯಿತು. ಸೈಜ್ ಇನ್ಕ್ರೀಸ್ ಆಗಿರೋದ್ರಿಂದ ನ್ಯೂಕ್ಲಿಯರ್ ಪುಲ್ ಅಷ್ಟೊಂದು ಜಾಸ್ತಿ ಇರಲಿಲ್ಲ. ಸೊ ಎಲೆಕ್ಟ್ರಾನ್ ಈಸಿಲಿ ನಾವು ರಿಮೂವ್ ಮಾಡಿದ್ವಿ. ಕ್ಲಿಯರ್? ಇಲ್ಲಿ ಒಂದು ಪಾಯಿಂಟ್ ಬರ್ತಿದ್ದೀನಿ, ಓನ್ಲಿ ಫಾರ್ ಫಸ್ಟ್ ಅಯೋನೈಸೇಷನ್ ಎನರ್ಜಿ. ಸೊ ಫಸ್ಟ್ ಅಯೋನೈಸೇಷನ್ ಎನರ್ಜಿಗೆ ಮಾತ್ರ ಈ ಥರ ಜನರಲ್ ಆಗಿರುತ್ತೆ. ಸೊ ಅಲಾಂಗ್ ದಿ ಪೀರಿಯಡ್ ಡಿಕ್ರೀಸಸ್. ಬಟ್ ಒಂದು ಕೇಸ್ ಕೊಡ್ತೀನಿ ನಿಮಗೆ ನೋಡಿ ಇಲ್ಲಿ. ಸೊ ಇದರಲ್ಲಿ ಏನು ಕೇಸ್ ಅಂತ ಹೇಳಿದ್ರೆ, ಒಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಕೊಟ್ಟಿದ್ದೀನಿ, ದಟ್ ಈಸ್ 3d5. ಇದು ಬರೋಣ, 3d6 4s1. ಇದು ಬೇಡ. 3d5 4s1 ಅಂತಿದೆ, ಆಯ್ತಾ? ಆ್ಯಂಡ್ ನಿಮ್ಮ ಇನ್ನೊಂದು 3d6 4s2 ಇದೆ. ಕ್ಲಿಯರ್? ಸೊ ಇದರಲ್ಲಿ ನೋಡಿ, ಈಗ ಇದರಲ್ಲಿ ನಿಮ್ದು ಫಸ್ಟ್ ಅಯೋನೈಸೇಷನ್ ಎನರ್ಜಿ ತಗೊಳ್ಳೋಣ. ಸೊ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಐಇ ಫಸ್ಟ್, ಇದರಲ್ಲೂ ಫಸ್ಟ್ ಅಯೋನೈಸೇಷನ್ ಎನರ್ಜಿ ನಾವು ಹಾಕಿದ್ಮೇಲೆ ನಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಏನಾಯಿತು? 3d5 4s0 ಆಯಿತು. ಇದರಲ್ಲಿ ಏನಾಯಿತು? 3d6 4s1 ಆಯಿತು. ಈಗ ಇದರಲ್ಲಂತೂ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಿದೆ, ದಟ್ ಈಸ್ ನಂದು ಅಲಾಂಗ್ ದಿ ಪೀರಿಯಡ್ ಆಗ್ತಿರೋದ್ರಿಂದ, ಅಲಾಂಗ್ ದಿ ಪೀರಿಯಡ್ ಇನ್ಕ್ರೀಸ್ ಆಗ್ತಿರೋದ್ರಿಂದ ಇದರದ್ದು ಆಬ್ವಿಯಸ್ಲಿ ಜಾಸ್ತಿನೇ ಇರುತ್ತೆ. ಬಟ್ ಸಿ ಹಿಯರ್, ಸೊ ಅಯೋನೈಸೇಷನ್ ಎನರ್ಜಿ ಫಸ್ಟ್, ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಇವೆರಡರಲ್ಲೂ ಕಂಪೇರ್ ಮಾಡಿ ಅಂತ ಹೇಳಿದಾಗ ಏನು ಮಾಡ್ತೀರಾ ನೀವು? ಇದರಲ್ಲಂತೂ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಸೊ ಇದರಲ್ಲಿ ಏನಾಯ್ತು ನಿಮ್ದು? ಫಸ್ಟ್ ಅಯೋನೈಸೇಷನ್ ಎನರ್ಜಿ ಆಫ್ 1 is less than ಫಸ್ಟ್ ಅಯೋನೈಸೇಷನ್ ಎನರ್ಜಿ ಆಫ್ 2 ಆಯ್ತು. ಬಟ್ ಇದರಲ್ಲಿ ಏನಾಗುತ್ತೆ ನೋಡಿ, ನೀವು ಎಲ್ಲಿಂದ ಎಲೆಕ್ಟ್ರಾನ್ ತೆಗಿತಿದ್ದೀರಾ? ಹಾಫ್ ಫಿಲ್ಡ್, ಇಟ್ ಈಸ್ ಸ್ಟೇಬಲ್. ಸೊ ಇದು 3d4 ಆಗೋದು ಆ್ಯಂಡ್ ದಿಸ್ 3d6 ಆಗೋದು ಯಾವ್ದ್ರಲ್ಲಿ ಇವಾಗ ಅಯೋನೈಸೇಷನ್ ಎನರ್ಜಿ ಜಾಸ್ತಿ ಇರುತ್ತೆ? ಸಕ್ಸೆಸಿವ್ ಅಯೋನೈಸೇಷನ್ ಎನರ್ಜಿ ಒಬ್ವಿಯಸ್ಲಿ ಇದರಲ್ಲಿ. ಯಾಕಂದ್ರೆ ಸ್ಟೇಬಲ್ ಇಂದ ಎಲೆಕ್ಟ್ರಾನ್ ತೆಗೆದಿದ್ದೀರಾ. ಯಾವುದೇ ಒಂದು ತಂದ್ರಲ್ಲಿ ಸ್ಟೇಬಲ್ ಆಗಿದ್ರೆ ಅದನ್ನ ನಾವು ಏನಾದರೂ ಸ್ವಲ್ಪ ಕೆಡಿಸಿದ್ರೆ ಏನಾಗುತ್ತೆ? ಜಾಸ್ತಿ ಎನರ್ಜಿ ಬೇಕಲ್ವಾ? ತುಂಬ ಸ್ಟ್ರಾಂಗ್ ಫ್ರೆಂಡ್ಶಿಪ್ನ ನೀವು ಕಿತ್ತಾಕ್ಬೇಕು ಅಂದರೆ ಎಷ್ಟು ಎನರ್ಜಿ ಅಪ್ಲೈ ಮಾಡ್ಬೇಕು ನೀವು? ತುಂಬ ಜಾಸ್ತಿ. ದಟ್ ಈಸ್ ಹಿಯರ್ ಸೇಮ್ ಕೇಸ್. ಸೊ ಏನಾಗುತ್ತೆ ಇವಾಗ? ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಆಫ್ ಫಸ್ಟ್ ಒಂದು ಜಾಸ್ತಿ ಇರುತ್ತೆ, ಸೆಕೆಂಡ್ ಅಯೋನೈಸೇಷನ್ ಎನರ್ಜಿ ಆಫ್ ಸೆಕೆಂಡ್ ಒನ್. ಆಯ್ತಾ? ನೆಕ್ಸ್ಟ್ ಬರೋಣ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಸಿಮಿಲರ್ ಟು ಯುವರ್ ರಿಲೇಟೆಡ್ ಟು ಯುವರ್ ಮೆಟಾಲಿಕ್ ಕ್ಯಾರೆಕ್ಟರ್. ಎಷ್ಟು ಮೆಟಾಲಿಕ್ ಬಾಂಡ್ಗಳು ಅದು ಮಾಡಕ್ ಸಾಧ್ಯ ಇದೆ ಆ ಒಂದು ಎಲಿಮೆಂಟ್ ಹತ್ರ, ಅದೊಂದು ನೀವು ಯಾವುದೇ ಒಂದು ಎಲಿಮೆಂಟ್ ತಗೊಂಡಾಗ ಅಷ್ಟು ಜಾಸ್ತಿ ಏನಾಗಿರೋದು ಅದ್ರದ್ದು ಬಾಯ್ಲಿಂಗ್ ಪಾಯಿಂಟ್ ಆಗಿದೆ. ಸೊ ಮೆಟಾಲಿಕ್ ಬಾಂಡ್ ಎಷ್ಟು ಜಾಸ್ತಿ ಇದೆ ಅಷ್ಟು ಜಾಸ್ತಿ ಬಾಯ್ಲಿಂಗ್ ಪಾಯಿಂಟ್. ಮೆಟಾಲಿಕ್ ಬಾಂಡ್ ಯಾವಾಗ ಜಾಸ್ತಿ ಇರುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವಾಗ ಜಾಸ್ತಿ ಇರುತ್ತೆ? ಸೊ ಅಲಾಂಗ್ ದ ಪೀರಿಯಡ್ ಫಸ್ಟ್ ಏನಾಗುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸಡನ್ ಆಗಿ ಮಿಡಲ್ ಅಲ್ಲಿ ಬಂದಾಗ ಪೇರಿಂಗ್ ಸ್ಟಾರ್ಟ್ ಆಗುತ್ತೆ. ಪೇರಿಂಗ್ ಸ್ಟಾರ್ಟ್ ಆಗೋದ್ರಿಂದ ಡಿಕ್ರೀಸ್ ಆಗುತ್ತೆ. ಕ್ಲಿಯರ್? ಇಷ್ಟೇ ಬರ್ದಿರೋದು. ಡೌನ್ ದಿ ಗ್ರೂಪ್ ನಾರ್ಮಲಿ ಡಿಕ್ರೀಸಸ್, ಯಾಕಂದ್ರೆ ಸೈಜ್ ತುಂಬಾ ಇನ್ಕ್ರೀಸ್ ಆಗ್ತಾ ಹೋಯ್ತು, ಅದರಿಂದ ಮೆಟಾಲಿಕ್ ಬಾಂಡ್ಸ್ ಏನಾಯ್ತು? ವೀಕ್ ಆಗ್ತಾ ಹೋಯ್ತು. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ಗೆ ಬಂದಾಗ ಇದು ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಹೈಡ್ರೋಜನ್ಗಿಂತ ಕಡಿಮೆ ಇರುತ್ತೆ. ಹೈಡ್ರೋಜನ್ಗೆ ಏನು ತಗೊಂಡಿದ್ವಿ ನಾವು ನಾರ್ಮಲಾಗಿ? 0. 0ದಿಂದ ಕೆಳಗೆ ಬರೋವೆಲ್ಲ ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಗಿರುತ್ತೆ. ಆ್ಯಂಡ್ ನೆಗೆಟಿವ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆದ್ರೂ ಕೂಡ ದೇ ಆರ್ ನಾಟ್ ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಏನಕ್ಕೆ? ಇದ್ದು ಹೈ ಸಬ್ಲಿಮೇಷನ್ ಎನರ್ಜಿ ಇರುತ್ತೆ ಅದಕ್ಕೆ. ಸೊ ಹೀಟ್ ಆಫ್ ಸಬ್ಲಿಮೇಷನ್ ಏನಾಗಿರುತ್ತೆ? ತುಂಬ ಜಾಸ್ತಿ ಆಗಿರುತ್ತೆ. ಇದಷ್ಟೇ ರೀಸನ್. ಸೊ ನೋಡಿ ಆಕ್ಸಿಡೇಷನ್ ಸ್ಟೇಟಿಗೆ ಬರೋಣ. ಸೊ ಆಕ್ಸಿಡೇಷನ್ ಸ್ಟೇಟಲ್ಲಿ ಬರ್ತಾ ಹೋದರೆ ನೀವು ನೋಡ್ತಾ ಹೋಗಿ ಫಸ್ಟ್ ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸೊ 3D ಸೀರೀಸ್ದು ಮಾತ್ರ ಕೇಳ್ತಾರೆ ನಿಮಗೆ. ಸೊ 3D ಸೀರೀಸ್ದು ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ಫಸ್ಟು ನೀವು ಬರೆದ್ಬಿಡಿ. ಸೊ ಸ್ಕ್ಯಾಂಡಿಯಂ ತಗೊಂಡಿದ್ದೀನಿ. ಸ್ಕ್ಯಾಂಡಿಯಮ್ದು 3D1 and 4s2 ಇದೆ. ಸೊ ನೀವು ಎಷ್ಟು ಎಲೆಕ್ಟ್ರಾನ್ಸ್ನ ತೆಗಿಬೋದು? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದಾವೆ? 3 ಇದಾವ. ಸೊ 3 ಎಲೆಕ್ಟ್ರಾನ್ಸ್ ತೆಗಿತೀರಾ. ನೆಕ್ಸ್ಟ್ ಟೈಟೇನಿಯಂ ಬಂದರೆ 3D2 4s2 ಎಷ್ಟು ತೆಗಿಬೋದು? ಈ 2 ತೆಗಿಬೋದು, ಇಲ್ಲಿಂದನೂ 1 ತೆಗಿಬೋದು, ಇಲ್ಲಿಂದನೂ 4 ತೆಗಿಬೋದು. ಸೊ 2 + 3 + 4 ತೆಗಿಬೋದು. ನೆಕ್ಸ್ಟ್ ವೆನೇಡಿಯಂ ಅಲ್ಲಿ ಬಂದರೆ 2 + 3 + 4 + 5. ನೆಕ್ಸ್ಟ್ 2 + 3 + 4 + 5 + 6 ಇಲ್ಲಿವರೆಗೂ ಕ್ರೋಮಿಯಂ ಆ್ಯಂಡ್ ಮ್ಯಾಂಗನೀಸ್ವರೆಗೂ.
ಸೊ ಮ್ಯಾಂಗನೀಸ್ ಅಲ್ಲಿ ನೋಡಿ +7 ಕೂಡ ನೀವು ತೆಗಿಬಹುದು. 5, 6, 7 ಇದಾವೆ ಅದಕ್ಕೆ. ಸೊ ಯಾವ್ದ್ರದ್ದು ಮ್ಯಾಕ್ಸಿಮಮ್ ಬರುತ್ತೆ ನಿಮ್ದು? ಮ್ಯಾಂಗನೀಸ್. ಯಾ ಓಕೆ. ಸೊ ಇದ್ರದ್ದು ಆಯ್ತಾ. ನೆಕ್ಸ್ಟ್ ಏನಾಗುತ್ತೆ, ಅದೇ ತರ ಡಿಕ್ರೀಸ್ ಆಗ್ತಾ ಹೋಗುತ್ತೆ, ಯಾಕಂದ್ರೆ ಪೇರಿಂಗ್ ಸ್ಟಾರ್ಟ್ ಆಯ್ತು. ಪೇರಿಂಗ್ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಎಲೆಕ್ಟ್ರಾನ್ ಅಂತೂ ನೀವು ತೆಗಿಯಕ್ಕಾಗಲ್ಲ ಈಸಿಲಿ. 4s2 2 ತೆಗಿಬಹುದು. ನೆಕ್ಸ್ಟ್ ಮಿಕ್ಕಿದೆ ಎಷ್ಟು? ಸೊ ಇದರಲ್ಲಿ ನೀವು ಇನ್ನ 2 ತೆಗಿಯಕ್ಕಾಗಲ್ಲ. ಎಷ್ಟು ಮಿಕ್ಕತ್ತೆ ನಿಮ್ದು? ಇನ್ನ 4 ಮಿಕ್ಕತ್ತೆ. 4, 5, 6 +6 ವರ್ಗೂ ಆಗಿದೆ ಅಲ್ವಾ? ಅದೇ ತರ ಇದ್ರಲ್ಲೂ +6 ಅಂದ್ರೆ ಇನ್ನ ಎಲೆಕ್ಟ್ರಾನ್ಸ್ ಲೆಸ್ ಆಗೋಣ. 2 ಪ್ಲಸ್ ನಿಮ್ದು ಇನ್ನ ಎಷ್ಟಿರುತ್ತೆ? 3 +4 ನೆಕ್ಸ್ಟ್ 8 2 ಇಲ್ಲಿಂದ 2 ತೆಗಿಬಹುದು. ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ನೋಡಿ. 1, 2, 3, 4 4s2 ನೋಡಿ. 4d8 4d7 ಇದೆ ಅಲ್ವಾ ಇದರಲ್ಲಿ. ಸೊ 1, 2, 3, 4, 5, 6, 7 ಇಲ್ಲಿ 2 ಇದಾವೆ. ಸೊ ಇದು 2, 3, 4, 5 ಈ ತರ ತಗೊಂಡಿರೋದು ಆಯ್ತಾ. ಸೊ +4 ವರ್ಗೂ ಆಗ್ತಾ ಹೋಗುತ್ತೆ. +5 ಬರುತ್ತೆ ಇದರಲ್ಲಿ. +5 ಬಟ್ ನಾಟ್ ಸ್ಟೇಬಲ್. ನೆಕ್ಸ್ಟ್ ಅಲ್ಲಿ ಬರೋಣ. ಇದರಲ್ಲಿ look at here 4. ಈಗ ನೋಡಿ 1, 2, 3, 4, 5, 6, 7, 8 2 ಇದಾವ. ಇದ್ರಲ್ಲಿ 2 ಇದಾವೆ. ಸೊ 2 to 4 ಮ್ಯಾಕ್ಸಿಮಮ್ +4 ಇದಾವೆ. ಇದೇ ತರ ನೀವು ಮಾಡ್ಕೊಂತ ಹೋಗ್ಬೇಕು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ +4s2 ಕಂಪ್ಲೀಟ್ 2 ಎಲೆಕ್ಟ್ರಾನ್ಸ್ ಇಲ್ಲಿ ವರ್ಕೌಟ್ ಆಗುತ್ತೆ. ಕ್ಲಿಯರ್. ಸೊ ಇದ್ರಲ್ಲಿ ಏನ್ ಕೇಳ್ಬೋದು? ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವ ಶೋ ಮಾಡೋದು? ಮ್ಯಾಂಗನೀಸ್ ನಿಂದು S2 +7. ಕ್ಲಿಯರ್. ನೆಕ್ಸ್ಟ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವ ಶೋ ಮಾಡೋದು? ಜಿಂಕ್. ದಟ್ ಈಸ್ ಯೋರ್ +2. ಕ್ಲಿಯರ್. ಅಂಡ್ ನಿಮ್ದು ಇನ್ನೊಂದು +1 ಯಾವ್ದು ಶೋ ಮಾಡುತ್ತೆ? ನಿಮ್ದು ಕಾಪರ್ ಶೋ ಮಾಡುತ್ತೆ ಅಂತ ಬರೀಬಹುದು. ಈಗ ಬರೋಣ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್. ಸೊ ಮ್ಯಾಗ್ನೆಟಿಕ್ ಪ್ರಾಪರ್ಟೀಸ್ ಬಂದ್ಬಿಟ್ಟು ಒಂದು ಮೇಜರ್ ಕ್ವಶನ್ ಆಗುತ್ತೆ. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡಕ್ ಹೇಳ್ತಾರೆ. ಸೊ ಇದರಲ್ಲಿ ನಿಮ್ಗೆ ಬೇಕಾಗಿರೋದೇನು? ಫಾರ್ಮುಲಾ ಬೇಕು ಅಂಡ್ ನಿಮ್ದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತಿರಬೇಕು. ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತಾದ್ರೆ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಗೊತ್ತಾಗತ್ತೆ. ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಗೊತ್ತಾಯ್ತು ಅಂತ ಹೇಳಿದ್ರೆ ಫಾರ್ಮುಲಾಗೆ ಆರಾಮಾಗಿ ಹಾಕ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಟ್. ಸೊ ಎನ್ ಅಂದ್ರೆ ಏನಿಲ್ಲಿ? ಎನ್ ಅಂದ್ರೆ ನಂಬರ್ ಆಫ್ ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್. ಎಷ್ಟು ಅನ್ಪೇಯ್ಡ್ ಎಲೆಕ್ಟ್ರಾನ್ಸ್ ಅದರಲ್ಲಿ ಇದಾವೆ ಅದ್ರ ಬಗ್ಗೆ. ಸೊ ನೋಡಿ, ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ n ಇಂಟು n+2 ಬೋರ್ ಮ್ಯಾಗ್ನೆಟಾನ್. n ಇಂಟು n+2 ಆಯ್ತಾ. ಸೊ ಎನ್ ಅಂದ್ರೆ ಏನು? ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. pm ಅಂದ್ರೆ ಏನು? ಬೋರ್ ಮ್ಯಾಗ್ನೆಟಾನ್ ಯೂನಿಟ್. ಕ್ಲಿಯರ್. ಓಕೆ. ನೆಕ್ಸ್ಟ್ ಬರೋಣ ಕೆಟಲಿಟಿಕಲ್ ಪ್ರಾಪರ್ಟಿ. ಸೊ ಈ ಕೆಟಲಿಟಿಕಲ್ ಪ್ರಾಪರ್ಟಿ ನಿಮ್ಗೆ ಕೇಳ್ತಾರೆ ಇದರಲ್ಲಿ. ಏನಕ್ಕೆ ಕೆಟಲಿಟಿಕಲ್ ಪ್ರಾಪರ್ಟಿ ಶೋ ಮಾಡುತ್ತೆ? ಸೊ ರೀಸನ್ ಏನು? ಸೊ ರೀಸನ್ ಫಸ್ಟ್ ಬಂದ್ಬಿಟ್ಟು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಆಗಿರೋದು. ಸೊ ಅವಾಗಲೇ ನೋಡಿದ್ರೆ ಆಕ್ಸಿಡೇಷನ್ ಸ್ಟೇಟ್ 1 ಆಗಿಲ್ಲ, ವೇರಿಯಬಲ್ ಆಗಿದೆ. +2, +3, +4, +5, +6, +7 ಕೆಲವೊಂದರಲ್ಲಿ. ಸೊ ಈ ಒಂದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಇಂದ ಏನಾಗ್ತಿದೆ? ನಿಮ್ದು ಕೆಟಲಿಟಿಕಲ್ ಪ್ರಾಪರ್ಟಿ ಶೋ ಮಾಡ್ತಿದೆ. ಅಂಡ್ ನೆಕ್ಸ್ಟ್ ಇಸ್ ಯೋರ್ ಲಾರ್ಜ್ ಸರ್ಫೇಸ್ ಏರಿಯಾ. ಕೆಟಾಲಿಸಿಸ್ ಅಂದ್ರೆ ಏನು? ಸರ್ಫೇಸ್ ಫಿನಾಮಿನನ್ ಆಗಿರುತ್ತೆ ಮೇಜರ್ಲಿ, ರೈಟ್. ಸೊ ಸರ್ಫೇಸ್ ಫಿನಾಮಿನನ್ ಆಗಿದ್ರೆ ಸರ್ಫೇಸ್ ಏರಿಯಾ ಜಾಸ್ತಿ ಇರಬೇಕು. ಸರ್ಫೇಸ್ ಏರಿಯಾ ಜಾಸ್ತಿ ಇದ್ರೆ ಕೆಟಲಿಟಿಕಲ್ ಪ್ರಾಪರ್ಟಿ ಅದು ಚೆನ್ನಾಗಿ ಶೋ ಮಾಡುತ್ತೆ. ಸೊ ಲಾರ್ಜ್ ಸರ್ಫೇಸ್ ಏರಿಯಾ. ಇದೊಂದು ಕೆಲವೊಂದು ಎಕ್ಸಾಂಪಲ್ಸ್ಗಳಿದಾವೆ. ಯಾವ್ಯಾವುದು ನಿಮ್ದು 3D ಸೀರೀಸ್ ಕೆಟಲಿಸ್ಟ್ನ ನೀವು ಯೂಸ್ ಮಾಡ್ತೀರಾ? ವೆನೆಡಿಯಂ ಅಂದ್ಬಿಟ್ಟು V2O5 ವೆನೆಡಿಯಂ ಪೆಂಟಾಕ್ಸೈಡ್ನ ನೀವು ಎಲ್ಲಿ ಯೂಸ್ ಮಾಡ್ತೀರಾ? ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫ್ಯೂರಿಕ್ ಆಸಿಡ್ ಅಲ್ಲಿ ಯೂಸ್ ಮಾಡ್ತೀರಾ, ರೈಟ್. ನೆಕ್ಸ್ಟ್ ಬಂದ್ಬಿಟ್ಟು ನಿಕ್ಕಲ್ ಅಲ್ಲಿ ನೀವು ನಾರ್ಮಲ್ ನಿಕ್ಕಲ್ ಮೆಟಲ್ನೇ ತಗೊಂತೀರಾ, ಹೈಡ್ರೋಜಿನೇಷನ್ ಆಫ್ ಆಯಿಲ್ಸ್ ಅಲ್ಲಿ ಯೂಸ್ ಮಾಡ್ತೀರಾ. ನೆಕ್ಸ್ಟ್ ಮ್ಯಾಂಗನೀಸ್ MnO2 ಮ್ಯಾಂಗನೀಸ್ ಆಕ್ಸೈಡ್ ಡೈಆಕ್ಸೈಡ್ ಎಲ್ಲಿ ಯೂಸ್ ಮಾಡ್ತೀರಾ? ಪ್ರಿಪರೇಷನ್ ಆಫ್ ಆಕ್ಸಿಜನ್ ಫ್ರಮ್ KClO3. ನೆಕ್ಸ್ಟ್ TiC ಟೈಟೇನಿಯಂ ಟ್ರೈಕ್ಲೋರೈಡು ಎಲ್ಲಿ ಯೂಸ್ ಮಾಡ್ತೀರಾ? ಆಸ್ ಅ ಝೀಗ್ಲರ್ ನಾಟಾ ಕೆಟಲಿಸ್ಟ್. ಝೀಗ್ಲರ್ ನಾಟಾ ಕೆಟಲಿಸ್ಟ್ ಎಲ್ಲಿ ಯೂಸ್ ಮಾಡ್ತೀರಾ ನೀವು? ಯು ವಿಲ್ ಯೂಸ್ ಫಾರ್ ಯೋರ್ ಪಾಲಿಮರೈಸೇಷನ್ ರಿಯಾಕ್ಷನ್ಸ್ ಅಲ್ಲಿ. ನೆಕ್ಸ್ಟ್ ಕಲರ್ಡ್ ಅಯಾನ್, ಕಲರ್ಡ್ ಏನಿಕ್ ಆಗಿರುತ್ತೆ. ಸೊ ಕಲರ್ಡ್ ಏನಿಕ್ ಆಗಿರುತ್ತೆ ಅಂತ ಹೇಳಿದ್ರೆ ನಿಮ್ದು DD ಟ್ರಾನ್ಸಿಷನ್ ಆಗಿರುತ್ತೆ. ಸೊ ವೇಕೆಂಟ್ D ಆರ್ಬಿಟಲ್ಸ್ ಇರುತ್ತೆ, ಪ್ರೆಸೆಂಟ್ ಇರುತ್ತೆ. ಲೈಕ್ 3D ಇದರಲ್ಲಿ ನಿಮ್ದು ಎಲೆಕ್ಟ್ರಾನ್ಸ್ ಇದೆ. 4s ಬಂದ ಮೇಲೆ 4Dನೂ ಇದೆಯಲ್ವಾ. ಸೊ 4D ವೇಕೆಂಟ್ ಆಗಿರುತ್ತೆ. ಸೊ 3D ಇಂದ ನಿಮ್ದು 4Dಗೆ ಏನಾಗುತ್ತೆ? ಟ್ರಾನ್ಸಿಷನ್ ಆಗುತ್ತೆ. ಸೊ D to D ಟ್ರಾನ್ಸಿಷನ್ ಆಗ್ಬೋದು. ಅಥವಾ ನೀವು ಕೋಆರ್ಡಿನೇಷನ್ ಕಂಪೌಂಡ್ಸ್ನ ನೀವು ನೀಟಾಗಿ ಓದಿದ್ರೆ ಸೊ ನಿಮ್ದು D ಇದು ಸಬ್ಶೆಲ್ ಅಲ್ಲಿ ಯಾವ ಥರ ಎಲೆಕ್ಟ್ರಾನ್ ಸ್ಪ್ಲಿಟ್ ಆಗುತ್ತೆ? ಸೊ T2G EGL ಸ್ಪ್ಲಿಟ್ ಆಗ್ಬೋದು, ಅಥವಾ EG T2GL ಸ್ಪ್ಲಿಟ್ ಆಗ್ಬೋದು. ಲೆಟ್ಸ್ ಸೇ ಇಲ್ಲಿ ಎಲೆಕ್ಟ್ರಾನ್ಸ್ ಇದಾವೆ ನಿಮ್ದು.
ಸೊ ಏನಾಗ್ಬೋದು, ಇದು ವೇಕೆಂಟ್ ಆಗಿದ್ದಾವೆ, ಇಲ್ಲಿ ಹೋಗ್ಬಿಟ್ಟು ಶಿಫ್ಟ್ ಆಗ್ಬೋದು, ರೈಟ್. ಈ ಶಿಫ್ಟ್ರಿಂದ ಡಿ ಡಿ ಟ್ರಾನ್ಸಿಷನ್ ಆಗ್ತಿರೋದ್ರಿಂದ ಒಂದು ಡಿ ಇನ್ನೊಂದು ಡಿ ಸಬ್ಶೆಲ್ಗೆ ನಿಮ್ದು ಎಲೆಕ್ಟ್ರಾನ್ಸು ಹೋಗ್ತಿರೋದ್ರಿಂದ ನಿಮ್ದು ಏನಾಗುತ್ತೆ, ಕಲರ್ಡ್ ಆಗುತ್ತೆ. ಹೇಗೆ ಕಲರ್ಡ್ ಆಗುತ್ತೆ ನೋಡಿ. ಸೊ ನಮ್ದು ಒಂದು ಆರ್ಬಿಟ್ಲಿಂದ ಇನ್ನೊಂದು ಆರ್ಬಿಟ್ಲ್, ಆಯ್ತಾ. ಸೊ ಇಲ್ಲಿಂದ ಒಂದು ಎಲೆಕ್ಟ್ರಾನ್ ಹೋಯ್ತು, ಲೆಟ್ಸ್ ನಿಂದು ಲ್ಯಾಂಬ್ಡಾ 1 ಅನ್ನೋ ರೇಡಿಯೇಷನ್ ಅದು ಅಬ್ಸಾರ್ಬ್ ಮಾಡ್ತು. ಕ್ಲಿಯರಾ? ಓಕೆ. ಸೊ ಇದು ಮತ್ತೆ ಇಲ್ಲಿಂದ ಎಲೆಕ್ಟ್ರಾನ್ ಏನು ಹೋಗಿತ್ತು, ಈ ಜಂಪ್ ಮಾಡಿ ಮತ್ತೆ ಕೆಳಗೆ ಬರುವಾಗ ಮತ್ತೆ ಇದು ಈ ಒಂದು ಲ್ಯಾಂಬ್ಡಾ 2 ಟೈಪ್ ಆಫ್ ರೇಡಿಯೇಷನ್ ಕೊಡುತ್ತೆ. ಅಂಡ್ ಇದ್ರ ಕರೆಸ್ಪಾಂಡಿಂಗ್ ಕಲರ್ ಏನಾಗಿರುತ್ತೆ, ನಿಮ್ದು ವಿಸಿಬಲ್ ಆಗುತ್ತೆ. ಇದು ಡಿ ಡಿ ಟ್ರಾನ್ಸಿಷನ್ ಆಗೋದು. ಸೊ ಇದೇನಾಗಿರುತ್ತೆ, ಲ್ಯಾಂಬ್ಡಾ 1ಗೆ ಕಾಂಪ್ಲಿಮೆಂಟ್ರಿ ಕಲರ್ ಆಗಿರುತ್ತೆ ಲ್ಯಾಂಬ್ಡಾ 2. ಓಕೆ. ಸೊ ಕ್ವೆಶನ್ಸಿಗೆ ಬರೋಣ. ಸೊ ಕ್ವೆಶನ್ಸ್ ಅಲ್ಲಿ ಫಸ್ಟ್ ಕ್ವೆಶನ್ ಏನು ಕೇಳಿದ್ದಾರೆ ನೋಡಿ, 2020, 2019, 2018, 2015 ಅಲ್ಲಿ ರಿಪೀಟೆಡ್ ಆಗಿ ಕ್ವೆಶನ್ಸ್ ಕೇಳಿರೋದು. ಸೊ ಟ್ರಾನ್ಸಿಷನ್ ಸೀರೀಸು ಯಾಕೆ ಗುಡ್ ಕೆಟಲಿಟಿಕಲ್ ಏಜೆಂಟ್ ಆಗಿರುತ್ತೆ, ಸೊ ಕೆಟಲಿಸ್ಟ್ ಆಗಿ ಚೆನ್ನಾಗಿ ಯಾಕೆ ಅದು ಪ್ರಾಪರ್ಟಿನ ಶೋ ಮಾಡುತ್ತೆ. ನಾನು 2 ಮೇಜರ್ ರೀಸನ್ ಹೇಳಿದೆ, ದಟ್ ಈಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಆ್ಯಂಡ್ ಲಾರ್ಜ್ ಸರ್ಫೇಸ್. ಇವೆರಡನ್ನಂತೂ ಕಂಪಲ್ಸರಿ ಬರೀರಿ. ಆ್ಯಂಡ್ ಇಲ್ಲೂ ಕೇಳಿರೋದು ಎಷ್ಟು ಕೇಳಿರೋದು ನಿಮಗೆ, ಗುಡ್ 2 ಕೇಳಿರ್ತಾರೆ. ಸೊ ನಾರ್ಮಲಿ ನೀವು 2 ಮಾತ್ರ ಅಲ್ಲಿ ಬರಿಬೇಕು. ಸೊ ದಿಸ್ ಈಸ್ ಆಸ್ ಯುವರ್ ಸ್ಕೀಮ್, ನಿಮ್ಮದು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಲ್ಲಿ ಯಾವ ಥರ ಆನ್ಸರ್ ಇತ್ತು ಅದಿರೋದು. ಸೊ ನೋಡಿ ಏನೇನು ಕೊಟ್ಟಿದ್ದಾರೆ ಅವರು, ದೇ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್, ನಾನು ಹೇಳಿರೋದೆ. ನೆಕ್ಸ್ಟ್ ಲಾರ್ಜ್ ಸರ್ಫೇಸ್ ಏರಿಯಾ ಇರುತ್ತೆ. ನೆಕ್ಸ್ಟ್ ಪ್ರೆಸೆನ್ಸ್ ಆಫ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಆರ್ ಪಾರ್ಷಿಯಲಿ ಫಿಲ್ಡ್ ಡಿ ಆರ್ಬಿಟಲ್ಸ್ ಇನ್ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ, ಪಾರ್ಷಿಯಲಿ ಫಿಲ್ಡ್ ಆಗಿರುತ್ತೆ. ಅದಕ್ಕೋಸ್ಕರ ಫಾರ್ಮೇಷನ್ ಆಫ್ ಇಂಟರ್ಮೀಡಿಯೇಟ್ ಕಂಪೌಂಡ್ಸ್, ಇಂಟರ್ಮೀಡಿಯೇಟ್ ಕಂಪೌಂಡ್ಸ್ನು ಕೂಡ ಫಾರ್ಮ್ ಮಾಡುತ್ತೆ. ಅದು ಕೂಡ ಒಂದು ಮೇಜರ್ ರೀಸನ್ ಆಗಿದೆ. ಯಾಕಂದರೆ ಕೆಟಲಿಸಿಸ್ ರಿಯಾಕ್ಷನ್ ಅಲ್ಲಿ ಇಂಟರ್ಮೀಡಿಯೇಟ್ ಕಂಪೌಂಡ್ ಆಗಿರಲಿ, ರೈಟ್. ಓಕೆ. ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು, ನೇಮ್ 1 3D ಸೀರೀಸ್ ಎಲಿಮೆಂಟ್ ದಟ್ ಡು ನಾಟ್ ಶೋ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್. ಯಾವ 3D ಸೀರೀಸ್ ಅಲ್ಲಿ ಒಂದು ಎಲಿಮೆಂಟ್ ಎಕ್ಸಾಂಪಲ್ ಕೊಡಿ ವೇರಿಯಬಲ್ ಆಕ್ಸಿಡೇಷನ್ ಶೋ ಮಾಡೋದಿಲ್ಲ. ಯಾವ್ದು ಶೋ ಮಾಡಲ್ಲ, ಲಾಸ್ಟ್ ಅಲ್ಲಿ ಇರೋದು ಹೇಳಿ. ಸೊ ಜಿಂಕ್ ಒಂದು, ನೆಕ್ಸ್ಟ್ ಫಸ್ಟ್ ಅಲ್ಲಿ ಇರೋದು ಸ್ಕ್ಯಾಂಡಿಯಂ ಒಂದು. ಸೊ ಎರಡೇನಾಗುತ್ತೆ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನ ಶೋ ಮಾಡಿ ಯಾವ್ದಾದ್ರು ಒಂದು ಬರಿಬೋದಾಗಿದೆ. ಎಟೋಮಿಕ್ ರೇಡಿಯಸ್ ಆಫ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಆರ್ ಆಲ್ಮೋಸ್ಟ್ ಐಡೆಂಟಿಕಲ್. ನಾನು ಹೇಳಿದೆ ನಿಮಗೆ ಸೆಕೆಂಡ್ ಆ್ಯಂಡ್ ಥರ್ಡ್, ಫಸ್ಟ್ ಟ್ರಾನ್ಸಿಷನ್ ಸೀರೀಸ್, ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಎಲಿಮೆಂಟ್ಸು ಏನಾಗಿರ್ತವೆ ನಿಮ್ಮದು ಆಲ್ಮೋಸ್ಟ್ ಸಿಮಿಲರ್ ಆಗಿದೆ. ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಅಂತಾನು ಕೊಡ್ಬೋದು. ಇದರಲ್ಲಿ ಕ್ವಶನ್ ಯಾವ ಥರ ಕೊಡ್ಬೋದು ನೋಡಿ. ಸೊ ದಿಸ್ ಕ್ಯಾನ್ ಬಿ ಆಸ್ಡ್ ಆಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಟ್ರಾನ್ಸಿಷನ್ ಸೀರೀಸ್ ಕೊಡಿದಾಗ ಸೆಕೆಂಡ್ ಆ್ಯಂಡ್ ಥರ್ಡ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಇಲ್ಲಾಂದರೆ 4D ಆ್ಯಂಡ್ 5D ಸೀರೀಸ್ ಅಂತ ಕೊಡ್ಬೋದು. ಇನ್ನೊಂದು 5th ಆ್ಯಂಡ್ 6th ಪೀರಿಯಡ್ ಟ್ರಾನ್ಸಿಷನ್ ಎಲಿಮೆಂಟ್ ಕೊಡ್ಬೋದು. ಅಥವಾ ನಿಮ್ಗೆ ಬಂದ್ಬಿಟ್ಟು ಜಿರ್ಕಾನಿಯಂ ಆ್ಯಂಡ್ ಹಾಫ್ನಿಯಂ ಅಂತ ಪರ್ಟಿಕ್ಯುಲರ್ ಆಗಿ ಕ್ವಶನ್ ಮಾಡ್ಬಿಟ್ಟು ಕೇಳ್ತಾರೆ. ಎಲ್ಲದಕ್ಕೂ ಏನು ಆನ್ಸರ್ ಬರೀತೀರಾ ಸಿಮಿಲರ್ ಆಗಿ, ವಿಲ್ ರೈಟ್ ಲ್ಯಾಂಥೆನಾಯ್ಡ್ ಕಾಂಟ್ರಾಕ್ಷನ್ ಆಗಿರೋದ್ರಿಂದ. ನೆಕ್ಸ್ಟ್, ವಿಚ್ ಎಲಿಮೆಂಟ್ ಆಫ್ 3D ಸೀರೀಸ್ ಎಕ್ಸಿಬಿಟ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸೊ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದು ಎಕ್ಸಿಬಿಟ್ ಮಾಡಿದೆ, ಯಾವ್ದ್ರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್, ದಟ್ ವಿಲ್ ಬಿ ಯೋರ್ ಮ್ಯಾಂಗನೀಸ್. ಎಷ್ಟು, +7 ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್, ಎಷ್ಟು +7 ಮ್ಯಾಕ್ಸಿಮಮ್. ನೆಕ್ಸ್ಟ್ ಬಂದ್ಬಿಟ್ಟು ಜಿರ್ಕಾನಿಯಂ ಆ್ಯಂಡ್ ಹಾಫ್ನಿಯಂ ಹ್ಯಾವ್ ಆಲ್ಮೋಸ್ಟ್ ಅಟೋಮಿಕ್ ರೇಡಿಯ, ಸೇಮ್ ಅಟೋಮಿಕ್ ರೇಡಿಯ ಆವಾಗಲೇ ಹೇಳಿದೆ. ಸೊ ಲ್ಯಾಂಥೆನಾಯ್ಡ್ ಕಾಂಟ್ರಾಕ್ಷನ್. ನೆಕ್ಸ್ಟ್, ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ಆಫ್ ಕಾಪರ್ ಈಸ್ ವೆರಿ ಹೈ. ಸೊ ಕಾಪರ್ದು ಸೆಕೆಂಡ್ ಅಯೋನೈಸೇಷನ್ ಎಂಥಾಲ್ಪಿ ತುಂಬಾನೇ ಜಾಸ್ತಿ ಇರುತ್ತೆ. ಯಾಕೆ ಅಂತ ಕೇಳಿರೋದು ನೋಡಿ. ಕಾಪರ್ದ್ರಲ್ಲಿ ನಾನು ಹೇಳಿದೆ ನಿಮ್ಮದು ಕಾನ್ಫಿಗರೇಷನ್ ಏನಾಗಿರುತ್ತೆ, 3D5 4s1 ಕಾನ್ಫಿಗರೇಷನ್. ಸೊ ಫಸ್ಟ್ ಅಯೋನೈಸೇಷನ್ ಎನರ್ಜಿ ಅಂದ್ರೆ ಏನು, ಈ 4s1 ನ ತೆಗೆಯೋದು, ಆಯ್ತಾ. ಸೊ ಅಯೋನೈಸೇಷನ್ ಎನರ್ಜಿ 1 ಏನು ಮಾಡುತ್ತೆ ನಿಮ್ಮದು, ಇದನ್ನ 3D5 ಮಾಡುತ್ತೆ. ಈಗ ಅಯೋನೈಸೇಷನ್ ಎನರ್ಜಿ 2 ಅಂದ್ರೆ ಏನು, 3D4 ಮಾಡೋದು. ನೋಡಿ ಇದೇನಾಗಿದೆ ನಿಮ್ಮದು, ಹಾಫ್ ಫೀಲ್ಡ್ ಆಗಿರುತ್ತೆ. ಸೊ ಹಾಫ್ ಫೀಲ್ಡ್ ಇಂದ ಎಲೆಕ್ಟ್ರಾನ್ಸ್ ತೆಗಿಬೇಕು ಅಂತ ಹೇಳಿದ್ರೆ, ಸ್ಟೇಬಲ್ನ ಅನ್ಸ್ಟೇಬಲ್ ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಎನರ್ಜಿ ಬೇಕಲ್ವಾ. ಹಾಫ್ ಫೀಲ್ಡ್ ಸ್ಟೇಬಲ್ ಆ್ಯಂಡ್ ದಿಸ್ ಇಸ್ ಅನ್ಸ್ಟೇಬಲ್ ಕಂಪ್ಯಾರಿಟಿವ್ಲಿ. ಸೊ ಸ್ಟೇಬಲ್ ಇಂದ ಅನ್ಸ್ಟೇಬಲ್ ಬರ್ತಿರೋದ್ರಿಂದ ಅಯೋನೈಸೇಷನ್ ಜಾಸ್ತಿ ಇರುತ್ತೆ. ಸೊ ಏನು ರೀಸನ್ ಬರೀತೀರಾ, ಸೊ ಕಾಪರ್ ಕೇಳಿರೋದಲ್ಲ, ಕ್ರೋಮಿಯಂ ಬರ್ತಿದ್ದೀನಿ, ಸಾರಿ. ಸೊ ಕಾಪರ್ 3 10
ಸೊ ಇದರಲ್ಲಿ ಸಿಮಿಲರ್ ಆನ್ಸರ್ ಯಾವ್ದಕ್ಕೆ ಬರಿಬೋದು ನೀವು? ಸೊ ಕ್ರೋಮಿಯಂಗೂ ನೀವು ಸಿಮಿಲರ್ ಆನ್ಸರ್ ಬರಿಬೋದು, ಆರ್ ಕಾಪರ್. ಎರಡು ಕೇಳಿದ್ರು ಸೇಮ್ ಆನ್ಸರ್ನ ನೀವು ಬರಿಬೇಕಾಗಿರೋದು. ಕ್ರೋಮಿಯಂ ಕಾಪರ್ ಕೇಳಿದ್ರೆ ಇದನ್ನ ಬರಿತೀರಾ, ಕ್ರೋಮಿಯಂ ಕೇಳಿದ್ರೆ ಸೊ ಇದನ್ನ ಕ್ರೋಮಿಯಮಿಗೆ ಬರೀರಿ, ಕಾಪರ್ ಕೇಳಿದ್ರೆ ಈ ತರ ಬರೀರಿ. ಕಾಪರ್ ಬಂದ್ರೆ ಸೊ ಯು ವಿಲ್ ರೈಟ್ 10 4s1 ಅಯೋನೈಸೇಷನ್ ಎನರ್ಜಿ 1 ಬಂದ್ಬಿಟ್ಟು 10 ಕೊಡುತ್ತೆ. ಇವಾಗ ಫುಲ್ಲಿ ಫಿಲ್ಡ್ ಅಂತ ಬರೀರಿ, ಫುಲ್ಲಿ ಫಿಲ್ಡ್ ಸ್ಟೇಬಲ್ ಆಗಿರುತ್ತೆ ಅದರಿಂದ, ಆಯ್ತಾ? ಕ್ರೋಮಿಯಂ ಕೇಳಿದ್ರೆ ಹಾಫ್ ಫಿಲ್ಡ್ ಸ್ಟೇಬಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಬರೋಣ, ನೇಮ್ ದ ಎಲಿಮೆಂಟ್ಸ್ ಇನ್ 3D ಸೀರೀಸ್ ದಟ್ ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಸೊ 3D ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಯಾವ್ದು ಶೋ ಮಾಡೋದು? ಮ್ಯಾಂಗನೀಸ್, ದಟ್ ಈಸ್ +7, ರೈಟ್? +7 ಶೋ ಮಾಡುತ್ತೆ. ಈಸ್ ಡಯಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್ ಯಾವ್ದಾಗಿರುತ್ತೆ? ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಹೇಳಿದ್ರೆ ಏನು? ಸೊ √n × n+2 ಸೊ n ಅಂದ್ರೆ ಏನು? ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಲ್ಲಿ 0 ಆಗಿರುತ್ತೆ? ಇಫ್ n = 0 ನಿಮ್ದು ಮ್ಯಾಗ್ನೆಟಿಕ್ ಮೂಮೆಂಟ್ = 0 ಆಗತ್ತಾ? ಸೊ ಮ್ಯಾಗ್ನೆಟಿಕ್ ಮೂಮೆಂಟ್ 0 ಅಂತ ಹೇಳಿದ್ರೆ ಇಸ್ ಯೋರ್ ಡಯಾಮ್ಯಾಗ್ನೆಟಿಕ್. ಡಯಾಮ್ಯಾಗ್ನೆಟಿಕ್. ಸೊ ಡಯಾಮ್ಯಾಗ್ನೆಟಿಕ್ ಯಾವಾಗ ಆಗುತ್ತೆ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರ್ಬೋದು. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ ಇರಲ್ಲ ನಿಮ್ದು? ಮರ್ಕ್ಯೂರಿ ಇರಲ್ಲ ತಾನೆ? ಕ್ಯಾಡ್ಮಿಯಂ, ಜಿಂಕ್, ಮರ್ಕ್ಯೂರಿ ಅಂಡ್ ಕ್ಯಾಡ್ಮಿಯಂ. ಸೊ ಜಿಂಕ್, ಮರ್ಕ್ಯೂರಿ ಅಂಡ್ ಕ್ಯಾಡ್ಮಿಯಂ ಬರಿ. ಕ್ಲಿಯರ್? ಇದನ್ನ ರೀಸನ್ ಇಟ್ಕೊಂಡು ನೆಕ್ಸ್ಟ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಫಾರ್ಮ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಗಿವ್ ರೀಸನ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್ ಕೋಆರ್ಡಿನೇಷನ್ ಕಂಪೌಂಡ್ಸ್ ಫಾರ್ಮೇಶನ್ ಮಾಡುತ್ತೆ. ಇದಕ್ಕೆ ಏನೇನು ರೀಸನ್? ಫಸ್ಟ್ ಏನ್ ರೀಸನ್ ಅಂತ ಹೇಳಿದ್ರೆ ಸ್ಮಾಲ್ ಸೈಜು ತುಂಬಾ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ದು ಹೈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಸೈಜ್ ಕಡಿಮೆ ಆಗಿದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆಯ್ತಾ? ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಆದರೆ ಈಸಿಲಿ ಅದೇನು ಮಾಡ್ಬೋದು? ಪುಲ್ ಮಾಡೋ ಎಬಿಲಿಟಿ ಇದೆ. ಸೊ ಅದರಿಂದ ಏನಾಯ್ತು? ಕೋಆರ್ಡಿನೇಷನ್ ಕಂಪೌಂಡ್ಸ್ ನ ಮಾಡ್ತು. ಕೋಆರ್ಡಿನೇಷನ್ ಕಂಪೌಂಡ್ಸ್ ಅಲ್ಲಿ ಏನು ಮಾಡುತ್ತೆ? ಲಿಗ್ಯಾಂಡ್ಸ್ ಇಂದ 2 ಎಲೆಕ್ಟ್ರಾನ್ಸ್ ನ ತಗೊಳ್ತವೆ. ಸೊ ತಗೊಳಕ್ಕೆ ಏನ್ ಬೇಕು? ನ್ಯೂಕ್ಲಿಯರ್ ಚಾರ್ಜ್ ಬೇಕು, ನ್ಯೂಕ್ಲಿಯರ್ ಪುಲ್ ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಪ್ರೆಸೆನ್ಸ್ ಆಫ್ ವೇಕೆಂಟ್ ಇಯಾನ್. ಓಕೆ, ಆ 2 ಲೋನ್ ಪೇರ್ಸ್ ಅಥವಾ 2 ಎಲೆಕ್ಟ್ರಾನ್ಸ್ ನ ತಗೊಂಡ್ಮೇಲೆ ಇಡಕ್ ಜಾಗ ಇರ್ಬೇಕಲ್ವಾ? ಇಡಕ್ ಜಾಗ ಇದೆ. 4D ಅಲ್ಲಿ ವೇಕೆಂಟ್ ಆರ್ಬಿಟಲ್ಸ್ ಇದಾವೆ, ಅದಕ್ಕೋಸ್ಕರ. ಕ್ಲಿಯರ್? ನೆಕ್ಸ್ಟ್ ಬರೋಣ, ಬಿಟ್ವೀನ್ ಸ್ಕ್ಯಾಂಡಿನಿಯಂ 3+ ಅಂಡ್ ಕಾಪರ್ 2+ ವಿಚ್ ಈಸ್ ಕಲರ್. ಸೊ ಕಲರ್ಲೆಸ್ ಯಾವ್ದಾಗಿದೆ ಅಂತ ಕೇಳ್ತಿದ್ದೆ. ಕಲರಿಗೆ ಏನು ನಿಮ್ದಾಗಿರ್ಬೇಕು? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರಬೇಕು, ಅದೇ ಅಲ್ವಾ? ಸೊ ನೋಡ್ಕೊಂತ ಹೋಗೋಣ. ಸ್ಕ್ಯಾಂಡಿನಿಯಂ 3+ ಅಲ್ಲಿ ಕೇಳಿರೋದು ಆಸ್ ಬಿಟ್ವೀನ್ ಸ್ಕ್ಯಾಂಡಿನಿಯಂ 3+ ಕಾಪರ್ 2+. ಕ್ಲಿಯರ್? ಸೊ ಸ್ಕ್ಯಾಂಡಿನಿಯಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಜನರಲ್ ಆಗಿ ಬರೆದ್ರೆ ಸೊ ದಾಟ್ ವಿಲ್ ಬಿ ಯೋರ್ 3D1 4s2, ರೈಟ್? ಸೊ 3D1 4s2 ಇದೆ ಅಂತ ಹೇಳಿದ್ರೆ ನೋಡಿ, ಇದು ಔಟರ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸ್ಕ್ಯಾಂಡಿನಿಯಂ 3+ ಏನಾಗುತ್ತೆ? ಸೊ 3ನ ಎಲೆಕ್ಟ್ರಾನ್ಸ್ ನ ತೆಗಿಬೇಕು. ಸೊ ಏನಾಯ್ತು? 2+1 ಎಲೆಕ್ಟ್ರಾನ್ಸ್ ನ ತೆಗೆದೋಯ್ತು. ನಿಮ್ದು ಉಳಿದಿದ್ದೇನು? ಆರ್ಗನ್ ಉಳಿತು. ಸೊ ಇದ್ರ ಆರ್ಗನ್ ಅಲ್ಲಿ ಏನಾಗಿದೆ? ಫುಲ್ಲಿ ಫಿಲ್ಡ್, ಫುಲ್ಲಿ ಫಿಲ್ಡ್, 0, ನೋ ಅನ್ಪೇರ್ಡ್ ಎಲೆಕ್ಟ್ರಾನ್. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸೇ ಇಲ್ಲ. ಕ್ಲಿಯರ್? ಸೊ ಇದು ಕಲರ್ಲೆಸ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಬರೋಣ, ಕಾಪರ್ 2+. ಕಾಪರ್ 2+ ಅಂದ್ರೆ 2 ಎಲೆಕ್ಟ್ರಾನ್ಸ್ ತೆಗಿಬೇಕು. ಒಂದು ಇದು ಎಲೆಕ್ಟ್ರಾನ್ ನ ತೆಗಿತೀರಾ, ಒಂದು ಇದ್ರಲ್ಲಿ ತೆಗಿತೀರಾ. ಸೊ ಎಷ್ಟಾಯ್ತು? 3D9. ಸೊ 3D9 ಅಲ್ಲಿ ನೋಡ್ತಾ ಹೋಗಿ 4, ರೈಟ್? 1 2 3 4 5 6 7 8 1 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆಯಾ? ಸೊ n 1 ಆಗಿದಾವೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದ್ರೆ. ಸೊ DD ಟ್ರಾನ್ಸಿಷನ್ಸ್ ಆಗುತ್ತೆ. ಸೊ DD ಟ್ರಾನ್ಸಿಷನ್ ಆದ್ರೆ ಕಲರ್ಡ್ ಆಗುತ್ತೆ. ಸೊ ಕಲರ್ಲೆಸ್. ಸೊ ಏನು ಬರೀತೀರಾ? ಕಲರ್ಲೆಸ್ ಈಸ್ ಯೋರ್ ಸ್ಕ್ಯಾಂಡಿನಿಯಂ 3+. ನೆಕ್ಸ್ಟ್ ಬರೋಣ, ಗಿವ್ ರೀಸನ್. Ti4+ ಸಾಲ್ಟ್ಸ್ ಆರ್ ಕಲರ್ಲೆಸ್ ವೇರಾಸ್ ಕ್ರೋಮಿಯಂ 3+ ಸಾಲ್ಟ್ಸ್ ಆರ್ ಕಲರ್ಡ್. ಸೊ ಟೈಟೇನಿಯಮ್ದು 4+ ಸಾಲ್ಟ್ಸು ಕಲರ್ಲೆಸ್ ಆಗಿರ್ತವೆ, ವೇರ್ ಆಸ್ ನಿಂದು ಕ್ರೋಮಿಯಮ್ದು 3+ ಸಾಲ್ಟ್ಸು ಕಲರ್ಡ್ ಆಗಿರುತ್ತೆ. ರೀಸನ್ ಏನು ನೋಡಿ? ಟೈಟೇನಿಯಮ್ದು ಜನರಲ್ ಇದೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಗಿರುತ್ತೆ. ಸೊ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಇದು. ಸೊ ಟೈಟೇನಿಯಂ 4+ ಕೇಳ್ತಿರೋದು. 4+ ಅಂದ್ರೆ ಏನು? ಈ 4 ಎಲೆಕ್ಟ್ರಾನ್ಸ್ ಅಷ್ಟೇ ಇರೋದು. 4 ಎಲೆಕ್ಟ್ರಾನ್ಸ್ ಹೋಗ್ತವೆ, ಮಿಕ್ಕಿದೆ ನಿಮ್ದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಸೊ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 0, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 0 ಆಗಿರತ್ತಾ? ಸೊ ನೋ DD ಟ್ರಾನ್ಸ್.
ಟ್ರಾನ್ಸಿಷನ್ ಆಗಲ್ಲ. ನೋ ಡಿ ಡಿ ಟ್ರಾನ್ಸಿಷನ್ ಅಂದ್ರೆ ಏನು? ಕಲರ್ಲೆಸ್. ಕ್ಲಿಯರ್? ನೆಕ್ಸ್ಟ್ ಇದಕ್ಕೆ ಬರೋಣ. ಕ್ರೋಮಿಯಂ ಅಲ್ಲಿ ಕ್ರೋಮಿಯಂ 3 ಪ್ಲಸ್ ಕೇಳಿರೋದು ರೈಟ್. 3 ಎಲೆಕ್ಟ್ರಾನ್ಸ್ ತೆಗಿಬೇಕು. 1 ಇದರಿಂದ 2 ಇದರಿಂದ. ಸೊ ಎಷ್ಟಾಯ್ತು? 3D ಇದರಲ್ಲಿ 2 ಅಂದ್ರೆ 3D 3 ಆಯ್ತು. ಸೊ 3D 3 ಅಲ್ಲಿ 3 1 2 3 ಇದಾವ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? 3 ಆಯ್ತು. ಸೊ ಡಿ ಡಿ ಟ್ರಾನ್ಸಿಷನ್ ಆಗುತ್ತೆ. ಸೊ ಡಿ ಡಿ ಟ್ರಾನ್ಸಿಷನ್ ಆಗುತ್ತೆ ಅಂತ ಹೇಳಿದ್ರೆ ಏನು? ಕಲರ್ಡ್. ಕ್ಲಿಯರ್? ಇಷ್ಟೇ ನಿಮ್ದು ಸಾಲ್ವ್ ಮಾಡೋ ಟೈಪು. ನೆಕ್ಸ್ಟು 2016 ಕೇಳಿರೋದು ನೋಡಿ, ಇದೇ ಸ್ಕ್ಯಾಂಡಿಯಮ್ ಆ್ಯಂಡ್ ಕ್ರೋಮಿಯಂ 3+ ಸಾಲ್ಟ್ದು. ಇದನ್ನು ಕೂಡ ಹೋಮ್ವರ್ಕಲ್ಲಿ ಮಾಡ್ರಿ ಅಥವಾ ಹೇಳ್ಕೊಡ್ಬೇಕಾ? ಇಲ್ಲ, ಫಾಸ್ಟಾಗಿ ಹೇಳ್ಬಿಡ್ತೀನಿ ನೋಡಿ. ಸ್ಕ್ಯಾಂಡೇನಿಯಂ 3+. ಸ್ಕ್ಯಾಂಡೇನಿಯಂ 3+ ಅಂದರೆ 3 ಎಲೆಕ್ಟ್ರಾನ್ಸ್ ತೆಗೀರಿ. ಇದು 3 ಎಲೆಕ್ಟ್ರಾನ್ಸ್ ತಗಂದ್ರೆ ಒಂದು ಆರ್ಗನ್. ಸೊ n=0. ಸೊ ನೋ ಡಿ ಡಿ ಟ್ರಾನ್ಸಿಷನ್ ಆಗಲ್ಲ. ಸೊ ಕಲರ್ಲೆಸ್. ಸೊ ಕ್ರೋಮಿಯಂ 3+ ಕೇಳಿರೋದು. ಕ್ರೋಮಿಯಂ 3+ ಅಂದರೆ 3 ಎಲೆಕ್ಟ್ರಾನ್ಸ್ ತೆಗೀರಿ. 3D 3 ಆಗೋಗುತ್ತೆ ರೈಟ್. ಸೊ 3D 3 ಆದರೆ n=3. ಸೊ 3D ಟ್ರಾನ್ಸಿಷನ್ ಆಗುತ್ತೆ. ನೆಕ್ಸ್ಟ್ ಒಂದು ಕಾಪರ್ 2+. ಸೊ ಕಾಪರ್ 2+ ಅಂದರೆ ಎಷ್ಟಾಯ್ತಿದು? ಸೊ 3D 10 4s1 ಅಂದರೆ 3D 9 ಆಯಿತು. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 1 ಇದೆ. ಡಿ ಡಿ ಟ್ರಾನ್ಸಿಷನ್ ಆಗುತ್ತೆ. ಜಿಂಕ್ ಎಷ್ಟು ಕೇಳಿರೋದು? ಜಿಂಕ್ 2+. ಈ 2 ಎಲೆಕ್ಟ್ರಾನ್ಸ್ 3D 10 ಕಂಪ್ಲೀಟ್ಲಿ ಫಿಲ್ಡ್. ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ ಏನಾಯ್ತು? n=0 ಅನ್ಪೇರ್ಡ್. ಸೊ ಇದ್ಯಾವುದು? ಕಲರ್ಲೆಸ್. ಇದು ತಾನೆ ದೇರ್ ಈಸ್ ಕ್ಲಿಯರ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 0 ಆಗಿರುತ್ತೆ. ಸೊ ನೋ ಡಿ ಡಿ ಟ್ರಾನ್ಸಿಷನ್. ಬಯೋ ಟ್ರಾನ್ಸಿಷನ್ ಮೆಟಲ್ ಕಂಪೌಂಡ್ಸ್ ಕಲರ್ಡ್. ಕಲರ್ಡ್ ಏನಕ್ಕೆ ಆಗಿರುತ್ತೆ? ಆವಾಗಲೇ ಹೇಳ್ತೀವಿ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆಗಿರೋದ್ರಿಂದ ಡಿ ಡಿ ಟ್ರಾನ್ಸಿಷನ್ ಆಗುತ್ತೆ. ಅದನ್ನೇ ಬರೆಯೋದು. ನೆಕ್ಸ್ಟ್ 2022 ಕೇಳಿರೋದು. ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಯಾವ್ದಕ್ಕೆ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದು? ಸೊ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳಿರೋದು ನಿಮ್ಮದು ಫೆರಿಕ್ ಅಯಾನ್ಗೆ ಆಯ್ತಾ? Fe3+ಗೆ. ಸೊ ಫಸ್ಟ್ ಏನ್ ಮಾಡ್ಬೇಕು ನೀವು? ಐರನ್ದು ಜನರಲ್ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ನೋಡ್ಕೊಳ್ಳಿ. ಸೊ ವೇಲೆನ್ಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 3d6 4s2 ಆಯ್ತಾ? ಸೊ Fe3+ ಎಷ್ಟಾಗುತ್ತೆ? ಸೊ ಇಟ್ ವಿಲ್ ಬಿ ಯೋರ್ 3d5 ಆಯ್ತು. ಸೊ 3d5 ಆದ್ರೆ ನೋಡಿ 1 2 3 4 5. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಾಯ್ತು? 5 ಆಯ್ತಾ? ಸೊ ನೀವು ಯಾವ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ n+2 ಬೋರ್ ಮ್ಯಾಗ್ನೆಟಾನ್ ರೈಟ್. ಸೊ ಎಷ್ಟಾಯ್ತು? 5 × 5+2 ಬೋರ್ ಮ್ಯಾಗ್ನೆಟಾನ್ ಈಕ್ವಲ್ ಟು 5 × 8 40 ಬೋರ್ ಮ್ಯಾಗ್ನೆಟಾನ್ ಬರೆದ್ರು ಆಗುತ್ತೆ. ಇದನ್ನ ನೀವು ಇನ್ನ ಸಿಂಪ್ಲಿಫೈ ಮಾಡಿ ಬರೆದ್ರು ಕೂಡ ಆಗುತ್ತೆ. ಕ್ಲಿಯರ್? ಸೊ ದಿಸ್ ವಾಸ್ ಯೋರ್ ಸೊಲ್ಯೂಷನ್. ನೆಕ್ಸ್ಟ್ ಒಂದಿಗೆ ಬರೋಣ. ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಫಾರ್ Fe2+ ಅಯಾನ್. ಫೆರಸ್ ಅಯಾನ್ ಅಂತ ಕೊಡ್ತಾರೆ. ಫೆರಸ್ ಅದು ಫೆರಿಕ್ಕು, ಇದು ಫೆರಸ್ ಅಂತ ಕೊಡ್ತಾರೆ. ಸೊ ಏನಾಯ್ತು ನೋಡಿ, Fe2+. Fe2+ ಅಂದ್ರೆ ಎಷ್ಟಾಯ್ತು? ಇದು ಐರನ್ದು. Fe2+ ಬಂದ್ಬಿಟ್ಟು 2 ತೆಗಿಬೇಕು. 3d6 ಆಯ್ತು. 3d6 ಅಂದ್ರೆ ಎಷ್ಟು? 4 1 2 3 4 5 6. ಸೊ ಎಷ್ಟಾಯ್ತು? n=4 ಆಯ್ತಷ್ಟೇ. ಸೊ ಎರಡಕ್ಕೂ ಸೇಮ್. ಸೊ ಇಟ್ ವಿಲ್ ಬಿ n × n+2 ಬೋರ್ ಮ್ಯಾಗ್ನೆಟಾನ್ 4 × 4+2 ಬೋರ್ ಮ್ಯಾಗ್ನೆಟಾನ್ ಎಷ್ಟಾಯ್ತು? 4 × 4+2 6 ಬೋರ್ ಮ್ಯಾಗ್ನೆಟಾನ್. ಓಕೆ, ನೆಕ್ಸ್ಟಿಗೆ ಬರೋಣ. ಸೊ ರೈಟ್ ದಿ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್. ಫಾರ್ಮುಲಾ ಬರಿಬೇಕಾಗಿದೆ ಇದು. ಇದನ್ನ ಈ ತರನೂ ಬರಿಬೋದು ನೀವು ಹೋಗ್ಬಿಟ್ಟು. +2 ಬೋರ್ ಮ್ಯಾಗ್ನೆಟಾನ್ ಅಂಡ್ n ನ ಡಿಫೈನ್ ಮಾಡಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅಂತ. ಕ್ಲಿಯರ್? ಬೋರ್ ಮ್ಯಾಗ್ನೆಟಾನ್ Bm ಕೂಡ ಡಿಫೈನ್ ಮಾಡ್ಬೋದು. ನೆಕ್ಸ್ಟ್ ದ ಸ್ಪಿನ್ ಓನ್ಲಿ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಸ್ಕ್ಯಾಂಡೇನಿಯಂ 3+ ಅಯಾನ್. ಹೋಮ್ವರ್ಕ್ ಸಿಮಿಲರ್ ಫಾರ್ಮುಲಾ ಅಷ್ಟೇ. ನಿಮಗೆ ನಾನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿ. 3+ ಎಷ್ಟಾಗುತ್ತೆ? 3d ಇದರಲ್ಲಿ 1 ಇದೆ, 4s2 ಇದೆ. ಸೊ ಆರ್ಗನ್ ಅಷ್ಟೇ ಇರುತ್ತೆ. ಸೊ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿರೋದ್ರಿಂದ 0 ಆಗಿರುತ್ತೆ. ಸೊ ಈ ಫಾರ್ಮುಲಾಗೆ ಹಾಕಿ
ಮ್ಯಾಗ್ನೆಟಾನ್ ಎಷ್ಟಾಯಿತು 0 ಇಂಟು 0 ಪ್ಲಸ್ 2 ಬೋರ್ ಮ್ಯಾಗ್ನೆಟಾನ್ 0 ಬೋರ್ ಮ್ಯಾಗ್ನೆಟ್ ಇದನ್ನು ಬರಿಬೇಕು. ನೆಕ್ಸ್ಟ್ ದಿಸ್ ಒನ್ ಇಸ್ ಯೋರ್ ಹೋಮ್ವರ್ಕ್. ಸಿಮಿಲರ್ ಟೈಟೇನಿಯಂ 2011 ಅಲ್ಲಿ ಕೇಳಿರೋದು. ನೆಕ್ಸ್ಟ್ ಬರೋಣ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಅಲ್ಲಿ. ಸೊ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಅಂಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಲ್ಲಿ ನಿಮಗೆ ಮೇಜರ್ ಆಗಿ ಕೇಳೋದು ಪ್ರಿಪರೇಷನ್. ಸೊ ಪ್ರಿಪರೇಷನ್ ಬರೋಣ. ಸೊ ದಟ್ ಈಸ್ ಯೋರ್ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಪ್ರಿಪರೇಷನ್. ಸೊ ಪೊಟ್ಯಾಷಿಯಂ ಪರ್ ಮ್ಯಾಗ್ನೆಟ್ ಇಂದ ಯಾವ್ದಿಂದ ಪ್ರಿಪೇರ್ ಮಾಡ್ತೀರಾ, ದಟ್ ವಿಲ್ ಬಿ ಯೋರ್ ಫಸ್ಟ್ ಕನ್ಸರ್ನ್. ಸೊ ಪ್ರಿಪೇರ್ಡ್ ಫ್ರಮ್ ಯೋರ್ ಪೈರೋಲೂಸೈಟ್ ಓರ್. ಯಾವ್ದ್ರಿಂದ? ಪೈರೋಲೂಸೈಟ್. ಪೈರೋಲೂಸೈಟ್ ಅಂದ್ರೆ ಏನು? MnO2 ಮ್ಯಾಂಗನೀಸ್ ಡೈಆಕ್ಸೈಡ್. ಕ್ಲಿಯರ್? MnO2. ದ ಪ್ರಿಪರೇಷನ್ ಆಫ್ KMnO4 ಈ ಸ್ಟೆಪ್ ಅನ್ನ ಫಾಲೋ ಮಾಡುತ್ತೆ. ಸ್ಟೆಪ್ಸ್ ಹೇಳಿರೋದು. ಫಸ್ಟ್ ಸ್ಟೆಪ್ಸ್ ಏನು? ಪೈರೋಲೂಸೈಟ್ ನ ಪೊಟ್ಯಾಷಿಯಂ ಮ್ಯಾಂಗನೇಟ್ ಗೆ ಕನ್ವರ್ಟ್ ಮಾಡೋದು. ಸೆಕೆಂಡ್ ಸ್ಟೆಪ್ ಏನು? ಈ ಮ್ಯಾಂಗನೇಟ್ ಏನಾಗಿದೆ ಪೊಟ್ಯಾಷಿಯಂ ಮ್ಯಾಂಗನೇಟ್, ಇದನ್ನ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಗೆ ಆಕ್ಸಿಡೇಷನ್ ಮಾಡೋದು. ಕ್ಲಿಯರ್? ಫಸ್ಟ್ ಒನ್ ಏನು? ಕನ್ವರ್ಷನ್ ಆಫ್ ಪೈರೋಲೂಸೈಟ್ ಓರ್ ಟು ಪೊಟ್ಯಾಷಿಯಂ ಮ್ಯಾಂಗನೇಟ್. ಈ ಪೊಟ್ಯಾಷಿಯಂ ಮ್ಯಾಂಗನೇಟ್ ನ ಆಕ್ಸಿಡೈಸ್ ಮಾಡಿ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಮಾಡೋದು ಅಷ್ಟೇ. ಸೊ 2 ಸ್ಟೆಪ್ಸ್ ಫಾಲೋ ಆಗ್ತಿದ್ಯಾ? ಇವಾಗ ಸ್ಟೆಪ್ಸ್ ಅಲ್ಲಿ ಏನೇನಾಗುತ್ತೆ ಅಂತ ನೀಟಾಗಿ ನಾನು ಮೇಜರ್ ಪಾಯಿಂಟ್ಸ್ ನ ಮಾತ್ರ ಹೇಳ್ತೀನಿ. ಸೊ ನೋಡಿ, ಫಸ್ಟ್ ಒನ್ ಅಲ್ಲಿ ನಿಮ್ದು ಪೈರೋಲೂಸೈಟ್ ಏನಿತ್ತು MnO2, ಇದನ್ನ ನೀವು ಯಾವ್ದ್ರ ಜೊತೆ ಟ್ರೀಟ್ ಮಾಡಿದ್ರಿ? KOH ಜೊತೆ ಟ್ರೀಟ್ ಮಾಡ್ತೀರಾ ಅಥವಾ ಪೊಟ್ಯಾಷಿಯಂ ಕಾರ್ಬೋನೇಟ್ ಜೊತೆ ಟ್ರೀಟ್ ಮಾಡ್ತೀರಾ? ಯಾವ್ದ್ರಲ್ಲಿ? ಏರ್ ಅಲ್ಲಿ ಅಥವಾ ಯಾವುದೇ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ನ ತಗೊಂತೀರಾ. ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ಬೋದು ಅಥವಾ ಪೊಟ್ಯಾಷಿಯಂ ಕ್ಲೋರೇಟ್ ಆಗಿರ್ಬೋದು. ಏನ್ ಸಿಗುತ್ತೆ ಅವಾಗ? ಪೊಟ್ಯಾಷಿಯಂ ಮ್ಯಾಂಗನೇಟ್. ಸೊ ಏನ್ ಮಾಡ್ತೀರಾ? ಪೈರೋಲೂಸೈಟ್ ತಗೊಂತೀರಾ. ಈ ಪೈರೋಲೂಸೈಟ್ ಜೊತೆಗೆ ನೀವು ಏನ್ ಹಾಕ್ತೀರಾ? ಕಾಸ್ಟಿಕ್ ಪೊಟ್ಯಾಷಿಯಂ KOH ಅಥವಾ ಪೊಟ್ಯಾಷಿಯಂ ಕಾರ್ಬೋನೇಟ್ ಹಾಕ್ತೀರಾ. ಸೊ ಇದನ್ನ ಹಾಕ್ಬಿಟ್ಟು ಏನ್ ಮಾಡ್ತೀರಾ? ನೀವು ಏರ್ ಜೊತೆ ರಿಯಾಕ್ಟ್ ಮಾಡಿಸ್ತೀರಾ ಅಥವಾ ಯಾವುದೇ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಕ್ಲೋರೇಟ್. ಏನ್ ಸಿಗುತ್ತೆ ನಿಮ್ಗೆ? ಪೊಟ್ಯಾಷಿಯಂ ಮ್ಯಾಂಗನೇಟ್ ಸಿಕ್ತು. ಈಗ ಈ ಪೊಟ್ಯಾಷಿಯಂ ಮ್ಯಾಂಗನೇಟ್ ನ ತಗೊಂಡ್ಬಿಟ್ಟು ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಗೆ ಆಕ್ಸಿಡೈಸ್ ಮಾಡ್ತೀರಾ. ಸೊ ಆಕ್ಸಿಡೈಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ನ ಹಾಕ್ಬೇಕಲ್ವಾ. ಸೊ ಇಲ್ಲಿ ಏನೇನ್ ಮಾಡ್ತೀರಾ ನೋಡಿ. ಸೊ ಈ ಸೊಲ್ಯೂಷನ್ ಏನ್ ಸಿಕ್ಕಿದೆ, ಇದನ್ನ ಕ್ಲೋರಿನ್ ಅಥವಾ ಓಝೋನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಜೊತೆ ಟ್ರೀಟ್ ಮಾಡಿಸ್ಬಿಟ್ಟು ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಮಾಡ್ತೀವಿ. ಸೊ ಇದು ನೋಡಿ, ಒಂದು ಏನಂದ್ರೆ ಈ ಪೊಟ್ಯಾಷಿಯಂ ಮ್ಯಾಂಗನೇಟ್ ಏನಾಗಿದೆ, ಸೊ ದಿಸ್ ಇಸ್ ಯೋರ್ ಗ್ರೀನ್ ಇನ್ ಕಲರ್. ಸೊ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಬಂದ್ಬಿಟ್ಟು ಪರ್ಪಲ್ ಕಲರ್ ಆಗಿದೆ. ಈ ಒಂದು ಕಲರ್ನ ನೀವು ಅಲ್ಲಿ ಡಿಫೈನ್ ಮಾಡಿ. ಸೊ ರಿಯಾಕ್ಷನ್ ಬಂದ್ಬಿಟ್ಟು ಈ ತರ ನೋಡಿ. ಸೊ ಪೈರೋಲೂಸೈಟ್ ಇತ್ತು, KOH ಇಂದ ಹಾಕ್ಬೋದು ಅಂತ ಹೇಳ್ದಲ್ವಾ, ಕಾಸ್ಟಿಕ್ ಪೊಟ್ಯಾಷಿಯಂ ಅಥವಾ ಪೊಟ್ಯಾಷಿಯಂ ಕಾರ್ಬೋನೇಟಿಗೆ ಹಾಕ್ಬೋದು. ಸೊ 2 ರಿಯಾಕ್ಷನ್ ಬರ್ದಿದ್ದೀನಿ. ಸೊ ದಿಸ್ ಇಸ್ ಯೋರ್ ಸ್ಟೆಪ್ 1. ಆಯ್ತಾ? ಆಕ್ಸಿಜನ್ ಜೊತೆ ಹಾಕ್ಬೋದು ಅಥವಾ ಯಾವುದೇ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ಸ್ ನೀವು ಯೂಸ್ ಮಾಡ್ಬೋದು. ಪೊಟ್ಯಾಷಿಯಂ ಕ್ಲೋರೇಟ್ ಅಥವಾ ಪೊಟ್ಯಾಷಿಯಂ ನೈಟ್ರೇಟ್ ನ ಅದನ್ನ. ಸೊ ಏನ್ ಸಿಗುತ್ತೆ? ಪೊಟ್ಯಾಷಿಯಂ ಮ್ಯಾಂಗನೇಟ್, ದಟ್ ಈಸ್ K2MnO4. ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಅಂದ್ರೇನು? KMnO4. ಸೊ K ಪ್ಲಸ್ ನ ತೆಗಿಬೇಕು, ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ನ ತೆಗಿಬೇಕು. ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ ನ ತೆಗ್ದಾಗೆಲ್ಲ ಅದೇನು? ಆಕ್ಸಿಡೇಷನ್ ಅಂತ ಹೇಳ್ತೀವಿ, ರೈಟ್? ಸೊ ಆಕ್ಸಿಡೇಷನ್ ಮಾಡೋಣ. ಸೊ ಸೆಕೆಂಡ್ ಸ್ಟೆಪ್, ದಿಸ್ ಇಸ್ ಯೋರ್ ಸೇಮ್. ಸೊ ದಿಸ್ ಇಸ್ ಆಲ್ಸೋ ಸ್ಟೆಪ್ 1. ಸೊ ಇದರಲ್ಲಿ ನೋಡಿ, ಇದರಲ್ಲಿ ನೀವು KOH ನ ಯೂಸ್ ಮಾಡಿದ್ದೀರಾ, ಇದರಲ್ಲಿ K2CO3 ಯೂಸ್ ಮಾಡಿದ ಪೊಟ್ಯಾಷಿಯಂ ಕಾರ್ಬೋನೇಟ್ ನ, ಇದರಲ್ಲಿ ನೋಡಿ ಆಕ್ಸಿಜನ್ ಇದರಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ನ ಆಸ್ ಅನ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿರೋದು. ಸೊ ಸ್ಟೆಪ್ 1 ಅಲ್ಲಿ ಯಾವುದೇ ಒಂದು ಸ್ಟೆಪ್ ನ ನೀವು ಬರಿಬಹುದು, ನಿಮ್ ಇಷ್ಟ ಅದು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್. ಸೊ ದಿಸ್ ಇಸ್ ಯೋರ್ ಸ್ಟೆಪ್ ನಂಬರ್ 2. ಸ್ಟೆಪ್ 2. ಸೊ ಇದರಲ್ಲಿ ಏನಾಗಿದೆ ನೋಡಿ. ಸೊ ಪೊಟ್ಯಾಷಿಯಂ ಮ್ಯಾಂಗನೇಟ್ ನ ತಗೊಂಡ್ರಿ, ಇದನ್ನ ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿದ್ವಿ. ಅವಾಗ ನಿಮ್ಗೆ ಏನ್ ಸಿಕ್ತು? KCl ಅಥವಾ KMnO4 ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಸಿಕ್ತು. ಸೊ ಫಸ್ಟ್ ಕೈಂಡ್ ಆಫ್ ಕ್ಲೋರಿನ್ ಜೊತೆ ಟ್ರೀಟ್ ಮಾಡಿರೋದು, ಕ್ಲೋರಿನ್ ಜೊತೆ. ನೆಕ್ಸ್ಟ್ ಏನ್ ಮಾಡ್ಬೋದು? ನಿಮ್ಗೆ ಹೇಳಿದ ನಾನು ಓಝೋನ್ ಜೊತೆ ನೀವು ಟ್ರೀಟ್ ಮಾಡ್ಬೋದು ಅಂಡ್ ವಾಟರ್. ಸೊ ಅವಾಗ್ಲೂ ನಿಮ್ಗೆ ಏನ್ ಸಿಗುತ್ತೆ? ಯು ವಿಲ್ ಗೆಟ್ KMnO4 ವಿತ್ KOH ಅಂಡ್ O2. 5 ಪ್ರಾಡಕ್ಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇನ್ನ ಏನ್ ಯೂಸ್ ಮಾಡ್ಬೋದು? ಕಾರ್ಬನ್ ಡೈಆಕ್ಸೈಡ್ ನ ಯೂಸ್ ಮಾಡ್ಬೋದು ಅಂತ ಹೇಳಿದೆ. ಕಾರ್ಬನ್ ಡೈಆಕ್ಸೈಡ್ ನು ಯೂಸ್ ಮಾಡಿ. ಸೊ ಎಲ್ಲಾದ್ರಲ್ಲೂ ಮೇಜರ್ ಪ್ರಾಡಕ್ಟ್ ಆಗ್ತಿದ್ಯಾ KMnO4. KMnO. ಸೊ ಫಸ್ಟ್ ಸ್ಟೆಪ್ ಅಲ್ಲಿ ಏನೇನು ಯೂಸ್ ಮಾಡ್ಬೋದು? ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಕಾಸ್ಟಿಕ್ ಪೊಟ್ಯಾಶ್ KOH ನ ಯೂಸ್ ಮಾಡ್ಬೋದು ಅಥವಾ ನೀವು ಅದ್ರ ಜೊತೆ ಪೊಟ್ಯಾಷಿಯಂ ಕಾರ್ಬೋನೇಟ್ ನ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸಿಡೈಸಿಂಗ್ ಏಜೆಂಟ್ ನ ಏನೇನು ಯೂಸ್ ಮಾಡ್ಬೋದು? ಇದರಲ್ಲಿ ಏರ್ ನ ಯೂಸ್ ಮಾಡ್ಬೋದು, ಪೊಟ್ಯಾಷಿಯಂ ನೈಟ್ರೇಟ್ ನ ಯೂಸ್ ಮಾಡ್ಬೋದು, ಪೊಟ್ಯಾಷಿಯಂ ಕ್ಲೋರೇಟ್ ನ ಯೂಸ್ ಮಾಡ್ಬೋದು. ಏನ್ ಸಿಗುತ್ತೆ ನಿಮ್ಗೆ? ಪೊಟ್ಯಾಷಿಯಂ ಮ್ಯಾಂಗನೇಟ್ ಸಿಗುತ್ತೆ, K2MnO4 ಸಿಗುತ್ತೆ. ಕ್ಲಿಯರ್? ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನ್ ಮಾಡ್ತೀರಾ? K2MnO4 ನ ಆಕ್ಸಿಡೈಸ್ ಮಾಡ್ತೀರಾ KMnO4 ಗೆ. ಏನೇನು ಯೂಸ್ ಮಾಡ್ಬೋದು?
ನೀವು ಯೂಸ್ ಮಾಡ್ಬೋದು, ನಿಮ್ದು ಓಝೋನ್ ವಿತ್ ವಾಟರ್ನ ಯೂಸ್ ಮಾಡ್ಕೊಬೋದು, ಕ್ಲೋರಿನ್ನ ಯೂಸ್ ಮಾಡ್ಬೋದು, ಕಾರ್ಬನ್ ಡೈಆಕ್ಸೈಡ್ನ ಯೂಸ್ ಮಾಡ್ಬೋದು. ಕ್ಲಿಯರ್? ಓಕೆ. ಸೊ ಅದ್ರ ಸ್ಟ್ರಕ್ಚರ್ ಬಂದ್ಬಿಟ್ಟು KMnO4. ದಿಸ್ ಇಸ್ KMnO4. ನೋಡಿ KMnO4 ಇದೆ. ಸೊ K ಪ್ಲಸ್ MnO4 ಮೈನಸ್ ತಗೊಂಡಿರೋದು ಇದೇ ತರ ನೋಡಿ. KMnO4 ಮೈನಸ್ ಪರ್ಪಲ್ ಅಯಾನ್ ಇರುತ್ತೆ. MnO4 ಇದ್ರ ಯಾವುದು K2MnO4. K2MnO4 ಏನಾಗುತ್ತೆ 2K ಪ್ಲಸ್ MnO4 2 ಮೈನಸ್ ಆಗಿರುತ್ತೆ. ಆಯ್ತಾ? ಸೊ ಇವೆರಡ್ರದ್ದು ಸ್ಟ್ರಕ್ಚರ್ ಬಂದಿರೋದು. ಸೊ ದಿಸ್ ಇಸ್ ಯೋರ್ ಪರ್ ಮ್ಯಾಂಗನೇಟ್ದು ಸ್ಟ್ರಕ್ಚರು. ಪರ್ ಮ್ಯಾಂಗನೇಟ್ ಇದು ಬಂದ್ಬಿಟ್ಟು ಮ್ಯಾಂಗನೇಟ್ದು ಸ್ಟ್ರಕ್ಚರ್. ಓಕೆ, ಎರಡು O2 ಮೈನಸ್ ಇರಿಂದ ಎರಡು ಕಡೆ ಮೈನಸ್ ಬಂದಿರಬೇಕು. ಇಲ್ಲೊಂದಿದೆ ಮೈನಸ್, ಇಲ್ಲೊಂದಿದೆ. ಇದರಲ್ಲಿ ಬರೀ ಒಂದು ಕಡೆ ಬಂದಿರಬೇಕು, ಒಂದು ಕಡೆ ಬಂದ. ಕ್ಲಿಯರ್? ನೋಡಿ ಕ್ವೆಶನ್ ಬಂದಿರೋದು 2018, 2017, 2016 ಅಲ್ಲಿ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ ಮ್ಯಾಂಗನೇಟ್ ಫ್ರಮ್ ಪೈರೋಲೂಸೈಟ್ ಓರ್ ಅಂತ ಕೇಳ್ಬೋದು, ಅಥವಾ MnO2 ಅಂತಾನು ಕೇಳ್ಬೋದು. ಕ್ಲಿಯರ್? ಓಕೆ. ನೆಕ್ಸ್ಟ್ ಬರೋಣ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಪೊಟ್ಯಾಷಿಯಂ ಡೈಕ್ರೋಮೇಟ್ ಪ್ರಿಪರೇಷನ್ ಬರೋಣ. ಯಾವ್ದ್ರಿಂದ ಪ್ರಿಪೇರ್ ಮಾಡ್ತೀರಾ? ಕ್ರೋಮೈಟ್ ಓರ್. ಸೊ ಪ್ರಿಪೇರ್ಡ್ ಫ್ರಮ್ ಕ್ರೋಮೈಟ್ ಓರ್. ಕ್ರೋಮೈಟ್ ಓರ್ ಅಂದ್ರೆ ಏನು? ಸೊ ದಿಸ್ ವಿಲ್ ಬಿ ಯೋರ್ FeCr2O4. ಕ್ರೋಮೈಟ್ ಓರ್ FeCr2O4. ಸೊ ಫಸ್ಟ್ ಪ್ರಿಪರೇಷನ್ ಸ್ಟೆಪ್ಸಿಗೆ ಬರೋಣ. ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀರಾ? ಕನ್ವರ್ಷನ್ ಆಫ್ ಕ್ರೋಮೈಟ್ ಓರ್ ಇಂಟು ಸೋಡಿಯಂ ಕ್ರೋಮೇಟ್. ಕ್ರೋಮೈಟ್ ಓರ್ ಏನಿದೆ FeCr2O4 ಇದನ್ನ ಏನಿಗೆ ಕನ್ವರ್ಟ್ ಮಾಡ್ತಿದ್ದೀರಾ? ಸೋಡಿಯಂ ಕ್ರೋಮೇಟ್ಗೆ. ಸೋಡಿಯಂ ಕ್ರೋಮೇಟ್ ಅಂದ್ರೆ ಏನು? Na2CrO4ಗೆ. ಏನ್ರಿಂದ ಕನ್ವರ್ಟ್ ಮಾಡ್ತೀರಾ? ಸೊ ನೋಡಿ, ಫಸ್ಟ್ ಯು ವಿಲ್ ಆಡ್ ಯರ್ ಸೋಡಿಯಂ ಹೈಡ್ರಾಕ್ಸೈಡ್. ಅಲ್ಲೇನು ಯೂಸ್ ಮಾಡಿದ್ರಿ ನೀವು? ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅಥವಾ ಪೊಟ್ಯಾಷಿಯಂ ಕಾರ್ಬೋನೇಟ್. ಇದರಲ್ಲಿ ಅದು ಉಲ್ಟಾ ಅಷ್ಟೇ. ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಸೋಡಿಯಂ ಕಾರ್ಬೋನೇಟ್ ನ ಯೂಸ್ ಮಾಡ್ತೀರಾ. ಸಿಂಪಲ್. ಆಯ್ತಾ? ಓಕೆ. ಇನ್ ಪ್ರೆಸೆನ್ಸ್ ಆಫ್ ಏರ್, ಆಕ್ಸಿಡೈಸಿಂಗ್ ಏಜೆಂಟ್ ಅಲ್ಲೂ ಕೂಡ ಏರ್ ಯೂಸ್ ಮಾಡಿದ್ರಲ್ವಾ? ಫಸ್ಟ್ ಸ್ಟೆಪ್ ಸಿಮಿಲರಾ? ಓಕೆ. ಸೊ ಫಸ್ಟ್ ಸ್ಟೆಪ್ ಸಿಮಿಲರ್ ಆಯ್ತು ನೋಡಿ. ಕ್ರೋಮೈಟ್ ಓರ್ನ ತಗೊಂಡ್ರಿ, ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡಿ ಒಂದು ರಿಯಾಕ್ಷನ್ ತೋರಿಸಿದ್ವಿ, ಅಂಡ್ ಸೋಡಿಯಂ ಕಾರ್ಬೋನೇಟ್ ಕೂಡ ಯೂಸ್ ಮಾಡಿ ಒಂದು ರಿಯಾಕ್ಷನ್ ತೋರಿಸಿದ್ವಿ. ಏನ್ ಸಿಕ್ಕಿದೆ ಮೇಜರ್ ಪ್ರಾಡಕ್ಟ್ ಅಲ್ಲಿ ನಿಮ್ಗೆ? ಸೋಡಿಯಂ ಕ್ರೋಮೇಟ್ ಸಿಕ್ಕಿದೆ. ಎರಡು ಕಡೆ ಸೋಡಿಯಂ ಕ್ರೋಮೇಟ್ ಬಂತು. ಸ್ಟೆಪ್ ನಂಬರ್ 2 ಅಲ್ಲಿ ಏನ್ ಮಾಡ್ತೀರಾ? ಇದೇ ಸೋಡಿಯಂ ಕ್ರೋಮೇಟ್ ನ ತಗೊಂಡ್ಬಿಟ್ಟು ನೀವು ಸೋಡಿಯಂ ಡೈಕ್ರೋಮೇಟಿಗೆ ಕನ್ವರ್ಟ್ ಮಾಡ್ತೀರಾ. ದಟ್ ಈಸ್ Na2CrO4 ನ ಡೈಕ್ರೋಮೇಟ್ Na2Cr2O7 ಕನ್ವರ್ಟ್ ಮಾಡ್ತೀರಾ. ಏನೇನು ಆಡ್ ಮಾಡ್ತಿದ್ದೀರಾ? ಎಕ್ಸ್ಟ್ರಾ ಕ್ರೋಮಿಯಂ ಒಂದು ಎಕ್ಸ್ಟ್ರಾ ಆಡ್ ಆಗ್ತಿದೆ, ಆಕ್ಸಿಜನ್ ಎಕ್ಸ್ಟ್ರಾ ಆಡ್ ಆಗ್ತಿದೆ. ಸೊ ಇಲ್ಲಿ ಏನೇನು ಹಾಕ್ತೀರಾ ನೋಡೋಣ. ಸೊ ಹಿಯರ್ ದಿಸ್ ಈಸ್ ಯೋರ್ ಪೊಟ್ಯಾಷಿಯಂ ಕ್ರೋಮೇಟ್ ಏನಾಗಿರುತ್ತೆ. ಸೊ ದಟ್ ವಿಲ್ ಬಿ ಯೋರ್ ಯೆಲ್ಲೋ ಕಲರ್ ಸೊಲ್ಯೂಷನ್. ಸೊ ಇದನ್ನ ಬರಿಕೊಳ್ಳಿ ನೀವು. ಇಲ್ಲಿ ಯೆಲ್ಲೋ ಆಗಿರುತ್ತೆ ಇದು. ಆಯ್ತಾ? ಸೊ ಯೆಲ್ಲೋ ಕಲರ್ ಸೊಲ್ಯೂಷನ್ ಇಂದ ಬಂದ್ಬಿಟ್ಟು ಇದನ್ನ ಏನ್ ಮಾಡ್ತೀರಾ ನೀವು? ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡ್ತೀರಾ. ಸಲ್ಫ್ಯೂರಿಕ್ ಆಸಿಡ್ ಜೊತೆ ಟ್ರೀಟ್ ಮಾಡಾದ್ಮೇಲೆ ನಿಮ್ದು ಸೋಡಿಯಂ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಆಗುತ್ತೆ ಸೊಲ್ಯೂಷನ್. ಕ್ಲಿಯರ್? ದ ಯೆಲ್ಲೋ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ರೋಮೇಟ್ ಇಸ್ ಫಿಲ್ಟರ್ಡ್ ಅಂಡ್ ಅಸಿಡಿಫೈಡ್ ವಿತ್ ಸಲ್ಫ್ಯೂರಿಕ್ ಆಸಿಡ್. ಸಲ್ಫ್ಯೂರಿಕ್ ಆಸಿಡ್ ನ ಹಾಕಿದ್ರಿ, SO4 ಇದು H2SO4 ಏನ್ ಸಿಕ್ತು ನಿಮಗೆ? Na2Cr2O7 ಸೋಡಿಯಂ ಡೈಕ್ರೋಮೇಟ್. ಕ್ಲಿಯರ್? ಆನ್ ಕೂಲಿಂಗ್ ಸೋಡಿಯಂ ಸಲ್ಫೈಡ್ ಕ್ರಿಸ್ಟಲೈಸಸ್ ಔಟ್ ಆಸ್. ಇದನ್ನ ಹೇಗೆ ನೀವು ತೆಗಿಯೋದು ಅಂತ? ರಿಮೂವ್ಡ್ ಬೈ ಕ್ರಿಸ್ಟಲೈಸೇಷನ್ ಪ್ರೋಸೆಸ್ ನ ಮಾಡಿ ಇದನ್ನ ರಿಮೂವ್ ಮಾಡ್ತೀರಾ Na2SO4. ಕ್ಲಿಯರ್? ಓಕೆ. ನೆಕ್ಸ್ಟ್ ಸ್ಟೆಪ್, ಥರ್ಡ್ ಸ್ಟೆಪ್ ಏನ್ ಮಾಡ್ತೀರಾ? ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನ್ ಸಿಕ್ಕಿತ್ತಲ್ವಾ, ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಸೋಡಿಯಂ ಡೈಕ್ರೋಮೇಟ್ ನ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆಗಿ ಕನ್ವರ್ಟ್ ಮಾಡ್ತೀರಾ. ಸೋಡಿಯಂ ಡೈಕ್ರೋಮೇಟ್ ಸಿಕ್ಕಿತ್ತು, ಇದರಲ್ಲಿ ನೀವೇನ್ ಮಾಡ್ಬೇಕು? ಸಬ್ಸ್ಟಿಟ್ಯೂಟ್ ಪೊಟ್ಯಾಷಿಯಂ ನ ಮಾಡ್ತಾ. ಕ್ಲಿಯರ್? ಸೊ ಇದನ್ನ ಹೇಗೆ ಮಾಡ್ತೀರಾ ನೋಡಿ. ಸೊ ಸೋಡಿಯಂ ಡೈಕ್ರೋಮೇಟ್ ಏನಾಗಿದೆ? ಮೋರ್ ಸಾಲ್ಯುಬಲ್ ದೆನ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೋಡಿಯಂ ಡೈಕ್ರೋಮೇಟ್ ಈಸಿಲಿ ಸಾಲ್ಯುಬಲ್ ಆಗೋಗುತ್ತೆ ಕಂಪೇರ್ ಟು ಪೊಟ್ಯಾಷಿಯಂ ಡೈಕ್ರೋಮೇಟ್. ಅದರಿಂದ ನಾನು ಏನ್ ಮಾಡ್ತೀನಿ, ಈ ಒಂದು ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ಪ್ರಿಪೇರ್ ಮಾಡೋದಕ್ಕೋಸ್ಕರ ಈ ಸೋಡಿಯಂ ಡೈಕ್ರೋಮೇಟ್ ಜೊತೆ KCl ಸೊಲ್ಯೂಷನ್ ನ ಹಾಕ್ತೀನಿ. ಆಯ್ತಾ? ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್. ಸೊ ಪೊಟ್ಯಾಷಿಯಂ ಕ್ಲೋರೈಡ್ ಸೊಲ್ಯೂಷನ್ Na2SO4 ಇವೆರಡು ಏನಾಗಿರುತ್ತೆ? ಇಕ್ವಿಮೋಲಾರ್ ಆಗಿರುತ್ತೆ. ಮೋಲಾರ್, ಎರಡರದ್ದು ಮೊಲಾರಿಟಿ ಸೇಮ್ ನ ತಗೊಂತೀರಾ ನೀವು ಕಂಪೋಸಿಷನ್. ಸೊ ದಟ್ ನಿಂದು Na2 2 ಮೋಲ್ ಆಫ್ ಸೋಡಿಯಂ ನ 2 ಮೋಲ್ ಆಫ್ ಪೊಟ್ಯಾಷಿಯಂ ಈಸಿಲಿ ಸಬ್ಸ್ಟಿಟ್ಯೂಟ್ ಮಾಡೋದಕ್ಕೋಸ್ಕರ ಸಬ್ಸ್ಟಿಟ್ಯೂಷನ್. ಸೊ ಸೋಡಿಯಂ ಕ್ಲೋರೈಡ್ ಏನಾಗಿರುತ್ತೆ ಇದು? ವಿಲ್ ಪ್ರೆಸಿಪಿಟೇಟ್ ಔಟ್. ಬಂದ್ಬಿಡೋದು ಇದು ಪ್ರೆಸಿಪಿಟೇಟ್ ಔಟ್, ಯಾಕಂದ್ರೆ ತುಂಬಾ ಕಡಿಮೆ ಸಾಲ್ಯುಬಲ್ ಆಗಿರೋದ್ರಿಂದ ಅದು. ದಟ್ಸ್ ಆಲ್. ಸೊ ಇದು ಯಾವ ಕಲರ್ ಆಗಿರುತ್ತೆ?
This will be your orange color. So yellow, orange. Clear? The preparation. ಇದು ಬಂದ್ಬಿಟ್ಟು ಸ್ಟ್ರಕ್ಚರ್ ಬಂದ್ಬಿಟ್ಟು K2Cr2O7. This one is for 2Cr2O7. ಇದು ಬಂದ್ಬಿಟ್ಟು K2Cr4. ಆಯ್ತಾ? ಸೊ ಇದರಲ್ಲಿ ಹೆಂಗ್ ಮಾಡ್ಬೋದು ನೋಡಿ, ಏನಾ CrO4 2 ಮೈನಸ್ ಬರುತ್ತಾ, ಇದರಲ್ಲಿ ಏನಾಗುತ್ತೆ R2O7 2 ಮೈನಸ್. ಸೊ Cr2O7 2 ಮೈನಸ್ ಅಂತ ಹೇಳಿದ್ರೆ ಇಲ್ಲಿಂದ 3 ಮಧ್ಯದಲ್ಲಿ ಈ ಒಂದು ಬಾಂಡ್. ಸೊ ನೆವರ್ ಎವರ್ ಫರ್ಗೆಟ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಸ್ಟ್ರಕ್ಚರ್, ದಟ್ ಈಸ್ CrO ಬಾಂಡ್ ಇದ್ದೇ ಇರುತ್ತೆ ಅದರಲ್ಲಿ. ಕ್ಲಿಯರ್? ಓಕೆ. ನೆಕ್ಸ್ಟ್ ನೋಡಿ 2022, 2020, 2019, 2016 ಎರಡು ಇಷ್ಟರಲ್ಲೂ ನಿಮ್ಗೆ ಏನು ಕೇಳಿದ್ದಾರೆ, ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಕೇಳಿದ್ದಾರೆ, ಅಲ್ಲಿ ಹೇಳಿರೋದೆ. ಕ್ಲಿಯರ್? ಸೊ ವಿತ್ ಈಕ್ವೇಶನ್ ನಾರ್ಮಲಿ ಅಲ್ಲಿ ಹೇಳ್ದಂಗೆ ಆಲ್ರೆಡಿ ಎಕ್ಸ್ಪ್ಲೈನ್. ನೋಡಿ ಈಗ ಪೊಟ್ಯಾಷಿಯಂ ಡೈಕ್ರೋಮೇಟ್ ನ ನೀವು ಅಸಿಡಿಕ್ ಮೀಡಿಯಂ ಅಲ್ಲಿ ಹಾಕಿದಾಗ ಯಾವ ಕಲರ್ ಬರುತ್ತೆ ಅಂಡ್ ಬೇಸಿಕ್ ಮೀಡಿಯಂ ಅಲ್ಲಿ ಹಾಕಿದಾಗ ಯಾವ ಕಲರ್ ಬರುತ್ತೆ ಅಂತ ಕೇಳ್ಬೋದು. ಕೇಳಿರೋದು ಯಾವುದು? ಅಸಿಡಿಕ್ ಮೀಡಿಯಂ ಅಲ್ಲಿ. ನೋಡಿ ಅಸಿಡಿಕ್ ಮೀಡಿಯಂ ಅಲ್ಲಿ ಏನಾಗುತ್ತೆ, ನೀವು H2SO4 ನ ಆಡ್ ಮಾಡ್ತೀರಾ. ಸೊ ನಿಮ್ದು ಪೊಟ್ಯಾಷಿಯಂ ಕ್ರೋಮೇಟ್ ಏನಿತ್ತು ಯೆಲ್ಲೋ ಕಲರ್ ಸೊಲ್ಯೂಷನ್, ಇದು ಏನಾಗುತ್ತೆ ಆರೆಂಜ್ ಕಲರ್ ಸೊಲ್ಯೂಷನ್ ಅಲ್ಲಿ ಆಗುತ್ತೆ. ಸೊ ದಟ್ ಈಸ್ K2Cr2O7 ಆರೆಂಜ್ ಆಗುತ್ತೆ ಕನ್ವರ್ಟ್. ಅಂಡ್ ನೆಕ್ಸ್ಟ್ ನೀವು ಯಾವಾಗ ಇದೇ ಪೊಟ್ಯಾಷಿಯಂ ಡೈಕ್ರೋಮೇಟ್ಗೆ ನೀವೇನಾದ್ರೂ ಬೇಸ್ ಅನ್ನ ಹಾಕಿದ್ರೆ, ಪೊಟ್ಯಾಷಿಯಂ ಡೈಕ್ರೋಮೇಟ್ಗೆ ಬೇಸ್ ಹಾಕಿದಾಗ ದಿಸ್ ವಿಲ್ ಟರ್ನ್ ಇನ್ ಟು ಯೆಲ್ಲೋ ಕಲರ್, ಆಪೋಸಿಟ್ ಕಲರ್ಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಅದನ್ನ ಆನ್ಸರ್ ಬರಿಬೇಕು. ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಕಂಪೌಂಡ್ಸ್ಗಳು ಅದ್ರದ್ದು ಬರ್ತವೆ ಅಂತ ಹೇಳ್ಬಿಟ್ಟು ಅಲಾಯ್ಸ್ ಅಲ್ಲಿ. ಸೊ ಬ್ರಾಸ್ ನ ನೀವೇನ್ ಮಾಡ್ತೀರಾ, ಕಾಪರ್ ಪ್ಲಸ್ ಜಿಂಕ್ ಮಾಡ್ತೀರಾ. ಬ್ರಾನ್ಸ್ ಕಾಪರ್ ಪ್ಲಸ್ ಸ್ಟ್ಯಾನಸ್, ಗನ್ ಮೆಟಲ್ ಕಾಪರ್ ಜಿಂಕ್ ಸ್ಟ್ಯಾನಸ್, ಇವೆ ಇಷ್ಟು ಬಂದ್ಬಿಟ್ಟು ಸಿಲ್ವರ್ ವರ್ಗು ಆರ್ ಕಾಪರ್ದು ಇಂಪಾರ್ಟೆಂಟ್ ಕಂಪೌಂಡ್ಸ್. ಕಾಪರ್ದು ಇಂಪಾರ್ಟೆಂಟ್ ಕಂಪೌಂಡ್ಸ್ ಆಗಿರುತ್ತೆ ಯಾವ್ಯಾವು, ಬ್ರಾಸ್, ಬ್ರಾನ್ಸ್, ಗನ್ ಮೆಟಲ್ ಅಂಡ್ ನಿಕಲ್ ಸಿಲ್ವರ್. ನೆಕ್ಸ್ಟ್ ಸ್ಟೀಲ್ದು ಸ್ಟೇನ್ಲೆಸ್ ಸ್ಟೀಲ್, ಇನ್ವಾರ್ ಸ್ಟೀಲ್, ನಿಕಲ್ ಸ್ಟೀಲ್, ಕ್ರೋಮ್ ಸ್ಟೀಲ್ ಅಂಡ್ ಆಲ್ನಿಕೋ. ಸೊ ಇವೆಲ್ಲ ಇಂಪಾರ್ಟೆಂಟ್ ಸ್ಟೀಲ್ ಕಂಪೌಂಡ್. ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ನಿಕೋ ತುಂಬಾನೇ ಈಸಿ ನೋಡಿ. ಇದು ಆಲ್ನಿಕೋ ಬಂದ್ಬಿಟ್ಟು ಆಲ್ ಅಲ್ಯೂಮಿನಿಯಂ, ನೀ ನಿಕಲ್, ಕೋಬಾಲ್ಟ್. ಅಲ್ಯೂಮಿನಿಯಂ, ನಿಕಲ್, ಕೋಬಾಲ್ಟ್ ಸ್ಟೀಲ್ಗೆ ಅಷ್ಟೇ. ಓಕೆನಾ? ಕ್ರೋಮ್ ಸ್ಟೀಲ್ ಅಂದ್ರೆ ಸ್ಟೀಲ್ಗೆ ಕ್ರೋಮಿಯಂ ಹಾಕೋದು, ನಿಕಲ್ ಸ್ಟೀಲ್ ಅಂದ್ರೆ ಸ್ಟೀಲ್ಗೆ ನಿಕಲ್ ಹಾಕೋದು, ಇನ್ವಾರ್ ಸ್ಟೀಲ್ ಅಂದ್ರೆ ಸ್ಟೀಲ್ಗೆ ನಿಕಲೇ ಹಾಕೋದು. ಕ್ವಶನಿಗೆ ಬರೋಣ. 2022 ಅಲ್ಲಿ ಕೇಳಿದರೆ ಬ್ರಾನ್ಸ್ ಅಲಾಯ್ದು ಬ್ರಾನ್ಸ್ ಅಲಾಯಲ್ಲಿ ಯಾವ್ಯಾವ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇರುತ್ತೆ. ಸೊ ನೀವೇನ್ ಬರೀತಾ, ಬ್ರಾನ್ಸ್ದು ಕಂಪೋಸಿಷನ್ ಬರೋದ್ರಿ ಕಾಪರ್ ಅಂಡ್ ಸ್ಟ್ಯಾನಸ್ ಅಂತ. ಲ್ಯಾಂಥನಾಯ್ಡ್ಸ್ ಬರೋಣ. ಸೊ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ಸೊ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ಬಂದಾಗ ಜಸ್ಟ್ ಸಿ ಹಿಯರ್. ಸೊ ಲ್ಯಾಂಥನಾಯ್ಡ್ಸ್ ಅಲ್ಲಿ ಲ್ಯಾಂಥನಮ್ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ಲ್ಯೂಟೇಷಿಯಮು ಅಂಡ್ ಆಕ್ಟಿನಮ್ ಇಂದ ಹಿಡಿದ್ಬಿಟ್ಟು ಲಾರೆನ್ಶಿಯಂ ವರ್ಗು ಏನಾಗ್ತಿದೆ ಆಕ್ಟಿನಾಯ್ಡ್ಸ್ ಇದಾವೆ. ಲ್ಯಾಂಥನಾಯ್ಡ್ಸ್ ಬಂದ್ಬಿಟ್ಟು ಲ್ಯಾಂಥನಮ್ ಇಂದ ಲ್ಯೂಟೇಷಿಯಂ ವರ್ಗು. ಸೊ ಇದ್ರದ್ದು ಎಲಿಮೆಂಟ್ಸ್ ಬಗ್ಗೆ ನಾವಿಲ್ಲಿ ಮಾತಾಡ್ತಿರೋದು. ಆಯ್ತಾ? ಸೊ ಅಟೋಮಿಕ್ ನಂಬರ್ ಏನಾಗುತ್ತೆ 57 ಇಂದ ಹಿಡಿದು 71 ವರ್ಗು ಅಟೋಮಿಕ್ ನಂಬರ್ ಕ್ಯಾರಿ ಔಟ್ ಆಗುತ್ತೆ. ಹೇಗೆ ಮ್ಯಾಮ್ 51 ಇಂದ 71 ಅಟೋಮಿಕ್ ನಂಬರ್ ಕ್ಯಾರಿ ಔಟ್ ಆಯ್ತು? ನೋಡಿ ಇಲ್ಲಿ ನಿಮ್ದು ಲ್ಯಾಂಥನೈಡ್ ಆಯ್ತು 57 ಇಂದ ಸ್ಟಾರ್ಟ್ ಆಯ್ತಾ. ಸೊ ಈ 57 ಇಂದ ಹಿಡ್ಬಿಟ್ಟು 71 ವರ್ಗು ಎಲಿಮೆಂಟ್ಸ್ ಏನಾಗಿರುತ್ತೆ. ಸೊ ಬಿಟ್ವೀನ್ ದಿಸ್ ಲ್ಯಾಂಥನಮ್ ಅಂಡ್ ಇದು ಹಾಫ್ನಿಯಂ, ಇದ್ರ ಮಧ್ಯದಲ್ಲಿ ಇರತಕ್ಕಂಥ ಎಲಿಮೆಂಟ್ಸ್ ಇವೆಲ್ಲ. ಆಯ್ತಾ? ಸೊ ದಿಸ್ ಆಲ್ ಎಲಿಮೆಂಟ್ಸ್ ಕಮ್ ಇನ್ ಬಿಟ್ವೀನ್ ಆಫ್ ದಿಸ್ ಲ್ಯಾಂಥನಮ್ ಅಂಡ್ ಹಿಯರ್ ಹಾಫ್ನಿಯಂ. ಅದಕ್ಕೋಸ್ಕರ ಇದೇ ತರ ಕ್ಯಾರಿ ಔಟ್ ಆಗುತ್ತೆ. ಅಂಡ್ ಲ್ಯೂಟೇಷಿಯಂ 71 ಆದ್ಮೇಲೆ ಬಂದ್ಬಿಟ್ಟು ನಿಮ್ದು ಏನಾಗುತ್ತೆ 5D ಸೀರೀಸ್ದು ಹಾಫ್ನಿಯಂ ಸ್ಟಾರ್ಟ್ ಆಗುತ್ತೆ. ಇದೊಂದು ನೆನ್ಪಿಟ್ಕೊಳ್ಳಿ ಅಷ್ಟೇ. ಸೊ ಅದೇ ತರ ಬರೆಯೋದು. ಅಂಡ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ಸು ಸಿಮಿಲರ್ ಆಗಿ ಹಾಫ್ ಫೀಲ್ಡ್ ಆ ತರ ಆಗಿದ್ದಾಗ ನೆಕ್ಸ್ಟ್ ಬಂದ್ಬಿಡೋದು ರಿಯಾಕ್ಷನ್ಸ್ ಬರೋಣ. ಲ್ಯಾಂಥನಾಯ್ಡ್ಸ್ ನ ನೀವು ಯಾವಾಗ ಆಕ್ಸಿಜನ್ ಜೊತೆ ಬರ್ನ್ ಮಾಡ್ತೀರಾ, ಸೊ ಏನಾಗುತ್ತೆ ಆಕ್ಸೈಡ್ ಫಾರ್ಮೇಶನ್ ಆಗುತ್ತೆ. ಆಕ್ಸೈಡ್ಸ್ ಆಯ್ತಾ? ಯಾವಾಗ ನೈಟ್ರೋಜನ್ ಜೊತೆ ಹೀಟ್ ಮಾಡ್ತೀರಾ ಏನಾಗುತ್ತೆ ನಿಮ್ಗೆ ನೈಟ್ರೈಟ್ಸ್ ಫಾರ್ಮೇಶನ್ ಆಗುತ್ತೆ. ಹ್ಯಾಲೋಜನ್ ಜೊತೆ ಮಾಡಿದಾಗ ಹ್ಯಾಲೈಟ್ಸ್ ಆಗುತ್ತೆ.
ಆಯ್ತಾ. ನೆಕ್ಸ್ಟ್ ಬಂದ್ಬಿಟ್ಟು ಸಲ್ಫರ್ ಜೊತೆ ಹಾಕಿದಾಗ ಸಲ್ಫೈಡ್ಸ್ ಆಗುತ್ತೆ, ಸಲ್ಫೈಡ್ಸ್. ನೆಕ್ಸ್ಟ್ ಆಸಿಡ್ ಜೊತೆ ಮಾಡಿದಾಗ ಹೈಡ್ರೋಜನ್ ರಿಲೀಸ್ ಆಗುತ್ತೆ, ಆಸಿಡ್ ಜೊತೆ ಮಾಡಿದಾಗ ಹೈಡ್ರೋಜನ್ ರಿಲೀಸ್ ಆಗುತ್ತೆ. ಹಾಟ್ ವಾಟರ್ ಅಲ್ಲಿ ಮಾಡಿದಾಗ ನಿಮಗೆ ಹೈಡ್ರೋಜನ್ ರಿಲೀಸ್ ಆಗುತ್ತೆ, ಹೈಡ್ರಾಕ್ಸೈಡ್ಸು ಆಗುತ್ತೆ ವಾಟರ್ ಅಲ್ಲಿ, ಆಯ್ತಾ. ಸೊ ಕಾರ್ಬನ್ ಅಲ್ಲಿ ಹಾಕಿದಾಗ ಕಾರ್ಬೈಡ್ಸ್ ಆಗುತ್ತೆ ಫಾರ್ಮೇಶನ್. ಕ್ಲಿಯರ್? ಈಸಿಯಾಗಿ ಬರಿಬೋದಾ? ಸೊ +3 ಆಕ್ಸಿಡೇಷನ್ ಸ್ಟೇಟ್ ನಿಮಗೆ ನೀಟಾಗಿ ಕಾಣಿಸ್ತಿರ್ಬೋದು ಎಲ್ಲ ರಿಯಾಕ್ಷನ್ ಅಲ್ಲೂ ಲ್ಯಾಂಥನೈಡ್ಸ್ದು ಅದನ್ನ. ಸೊ ನೋಡಿ, ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್, ಮೆನ್ಷನ್ ಎನಿ 2 ಕಾನ್ಸಿಕ್ವೆನ್ಸಸ್ ಆಫ್ ಇಟ್. ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು, ಕಾಸಸ್. ನೋಡಿ, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಲ್ಲಿ ಏನೇನು ಕೇಳಿರೋದು, ಕಾನ್ಸಿಕ್ವೆನ್ಸಸ್ ಕೇಳ್ತಾರೆ. ವಾಟ್ ಈಸ್ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಕೇಳ್ಬೋದು, ಅಥವಾ ಅದರದ್ದು ಕಾಸಸ್ ಕೇಳ್ಬೋದು. ಕಾಸಸ್, ಕಾನ್ಸಿಕ್ವೆನ್ಸಸ್, ಡೆಫಿನೇಷನ್ಸ್. ಇದನ್ನ ನೋಟ್ಸ್ ಅಲ್ಲಿ ಬರ್ದಿದ್ದೀವಿ ನೋಡಿ. ಕಾಸ್ ಫಸ್ಟ್ ಬಂದು ಬರೋಣ. ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂದ್ರೆ ಏನು? ಸೊ ಇದು ಅಟೋಮಿಕ್ ಸೈಜ್ ಏನಾಗುತ್ತೆ ರೆಗ್ಯುಲರ್ ಆಗಿ ಡಿಕ್ರೀಸ್ ಆಗುತ್ತಲ್ವಾ, ಅದನ್ನೇ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀರಾ. So in lanthanoids there is regular decrease in atomic radii and ionic radii with increase in atomic number from lanthanum to lutetium. ಆಯ್ತಾ? This regular decrease of radii is known as lanthanoid contraction. ಇದೇ ರೆಗ್ಯುಲರ್ ಡಿಕ್ರೀಸ್ ನ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀರಾ. ಸೊ ರೀಸನ್ ಏನು, ಕಾಸ್ ಏನಾಗ್ತಿದೆ? ಸೊ ಫಸ್ಟ್ ಒನ್ ಇಸ್ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಆಫ್ 4f ಆರ್ಬಿಟಲ್ಸ್. ಸೊ 4f ಆರ್ಬಿಟಲ್ಸ್ ಅಲ್ಲಿ ಏನಾಗುತ್ತೆ, ಕಂಪ್ಲೀಟ್ ಶೀಲ್ಡಿಂಗ್ ಆಗುತ್ತೆ. ಸ್ಕ್ರೀನಿಂಗ್ ಎಫೆಕ್ಟ್ ತುಂಬಾ ಕಡಿಮೆ ಆಗಿರೋದ್ರಿಂದ ಎಫ್ದು ಸಬ್ಶೆಲ್ದು. ಸೊ ದೇರ್ ಫೋರ್ ನಿಮ್ದು ಏನಾಗುತ್ತೆ, ಶೀಲ್ಡಿಂಗ್ ಜಾಸ್ತಿ ಚೆನ್ನಾಗಿ ಆಗೋದಿಲ್ಲ. ಶೀಲ್ಡಿಂಗ್ ಜಾಸ್ತಿ ಚೆನ್ನಾಗಿ ಆಗಲ್ಲ ಅಂತ ಹೇಳ್ತಾರೆ, ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಂಪರ್ಫೆಕ್ಟ್ ಶೀಲ್ಡಿಂಗ್ ಆಫ್ 4f ಆರ್ಬಿಟಲ್ಸ್. ನೆಕ್ಸ್ಟ್ ನ್ಯೂಕ್ಲಿಯರ್ ಚಾರ್ಜ್ ಏನಾಗುತ್ತೆ, 1 ಯೂನಿಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಶೀಲ್ಡಿಂಗ್ ಎಫೆಕ್ಟ್ ಕಡಿಮೆ ಆಗ್ತಾ ಹೋಗುತ್ತೆ. ಎರಡು ಕಂಬೈನ್ ಆಗಿ ಅಟೋಮಿಕ್ ಸೈಜ್ ನ ಡಿಕ್ರೀಸ್ ಮಾಡ್ತಾ ಹೋಗುತ್ತೆ. ಆಯ್ತಾ? ಸೊ ಇಂಪರ್ಫೆಕ್ಟ್ ಶೀಲ್ಡಿಂಗ್ ಇಂದ ಆಯ್ತಾ. ಸೊ ಶೀಲ್ಡ್ ಚೆನ್ನಾಗಿ ಮಾಡಕ್ ಆಗಲ್ಲ, ಸೊ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಕಾನ್ಸಿಕ್ವೆನ್ಸಿಗೆ ಬರೋಣ. ಕಾನ್ಸಿಕ್ವೆನ್ಸಸ್ ಏನಾಗುತ್ತೆ ಇದರಿಂದ? ಸೊ ಫಸ್ಟ್ ಕಾನ್ಸಿಕ್ವೆನ್ಸ್ ನೀವು ಅವಾಗಲೇ ಓದಿದ್ರಿ, ದಟ್ ಈಸ್ 5D and 4D ಸೀರೀಸ್ ಎಲಿಮೆಂಟ್ಸ್ ಟು ಅಟೋಮಿಕ್ ಸೈಜ್ ಅಯೋನಿಕ್ ರೇಡಿಯೈ ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ, ರೈಟ್. ಸೊ ಇದೊಂದು ಸೆಪರೇಷನ್. ಲ್ಯಾಂಥನಾಯ್ಡ್ ಮಿಕ್ಸ್ಚರ್ ಏನಾಗಿರುತ್ತೆ ಅದನ್ನು ಸಪರೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೆಪರೇಷನ್ ಆಫ್ ಲ್ಯಾಂಥನಾಯ್ಡ್ಸ್ ಮಿಕ್ಸ್ಚರ್ ವಿಲ್ ಬಿ ಡಿಫಿಕಲ್ಟ್. ಏನಕ್ಕೆ, ಸಿಮಿಲರ್ ಕೆಮಿಕಲ್ ಪ್ರಾಪರ್ಟೀಸ್ ಅದು ಶೋ ಮಾಡ್ತಾ ಹೋಗ್ತದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೋವಲೆಂಟ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಬೇಸಿಸಿಟಿ ಏನಾಗ್ತಿರುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಲಾಂಗ್ ದಿ. ಸೊ ದೀಸ್ ಆರ್ ದಿ ಕಾನ್ಸಿಕ್ವೆನ್ಸಸ್. ನೆಕ್ಸ್ಟ್ ನೋಡಿ, ಸೀರಿಯಂ ಎಕ್ಸಿಬಿಟ್ +4 ಆಕ್ಸಿಡೇಷನ್ ಸ್ಟೇಟ್. ಸೊ +4 ಆಕ್ಸಿಡೇಷನ್ ಸ್ಟೇಟ್ ಸೀರಿಯಂ ಏನಕ್ಕೆ ಶೋ ಮಾಡುತ್ತೆ? ಸೊ ಸೀರಿಯಂದು ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತಿದ್ರೆ ನಿಮ್ಗೆ ಈಸಿಲಿ ಗೊತ್ತಾಗುತ್ತೆ. ದಟ್ ವಿಲ್ ಬಿ 4f2 and 6s2. ಸೊ ಇವೆರಡು ಹೋಗೋದ್ರಿಂದ ನಿಮಗೆ +4 ಆಕ್ಸಿಡೇಷನ್ ಸ್ಟೇಟ್ ಶೋ ಆಗುತ್ತೆ. ಏನಕ್ಕಂದ್ರೆ ಈ +4 ನ ತೆಗೆದ ಮೇಲೆ ನಿಮ್ದು ಸ್ಟೇಬಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ನೋಬಲ್ ಕನ್ಫಿಗರೇಷನ್ ಅಟೈನ್ ಆಗುತ್ತೆ. ದಟ್ ಈಸ್ ಆಫ್ ಝೀನಾನ್. ಅರ್ಥ ಆಯ್ತಾ? ಅದನ್ನೇ ಬರ್ದಿರೋದು. ಸೊ ಆಕ್ಟಿನೈಟ್ಸ್ ಅಲ್ಲಿ ಬಂದ್ಬಿಡೋಣ. ಆಕ್ಟಿನಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ಲಾರೆನ್ಶಿಯಂಗೆ ಎಂಡ್ ಆಗುತ್ತೆ. ಆಕ್ಟಿನಿಯಂ ಇಂದ ಲಾರೆನ್ಶಿಯಂ. ನೋಡಿ, ಸಿಮಿಲಾರಿಟೀಸ್ ಬಿಟ್ವೀನ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್. ಸೊ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಮಧ್ಯದಲ್ಲಿ ಏನೇನು ಸೇಮ್ ಇದಾವೆ, ಪ್ರಾಪರ್ಟೀಸ್ ಏನೇನು ಸೇಮ್ ಇದಾವೆ. ಸೊ ಫಸ್ಟ್ ಬರೋಣ, ಎರಡರಲ್ಲೂ +3 ಆಕ್ಸಿಡೇಷನ್ ಸ್ಟೇಟ್ ಡಾಮಿನೇಟ್ ಆಗಿರುತ್ತೆ. ಸೊ +3 ಆಕ್ಸಿಡೇಷನ್ ಸ್ಟೇಟ್ ಕಾಮನ್ ಆಗಿರುತ್ತೆ ಎರಡರಲ್ಲೂ. ಎರಡರದ್ದು ಸ್ಪೆಕ್ಟ್ರಾ ಸಿಮಿಲರ್ ಆಗಿರುತ್ತೆ. ಸ್ಪೆಕ್ಟ್ರಾ ಏನಾಗಿರುತ್ತೆ, ಸಿಮಿಲರ್ ಆಗಿರುತ್ತೆ. ಯಾಕೆ, F2F ಟ್ರಾನ್ಸಿಷನ್ಸ್ ಆಗ್ತಿರೋದ್ರಿಂದ. ಅಂಡ್ ಯಾವ ಟೈಪ್ ಆಫ್ ಸ್ಪೆಕ್ಟ್ರಾ ಬರುತ್ತೆ, ಶಾರ್ಪ್ ಲೈನ್ ಸ್ಪೆಕ್ಟ್ರಾ ನಿಮ್ಗಲ್ಲಿ ಕಾಣಿಸುತ್ತೆ. ನೆಕ್ಸ್ಟ್ ಬೋತ್ ಆರ್ ಎಲೆಕ್ಟ್ರೋ ಪಾಸಿಟಿವ್ ಅಂಡ್ ಹೈ ರಿಯಾಕ್ಟಿವಿಟಿ. ಎರಡು ಎಲೆಕ್ಟ್ರೋ ಪಾಸಿಟಿವ್ ಆಗಿರುತ್ತೆ, ಎರಡರಲ್ಲೂ ಹೈ ರಿಯಾಕ್ಟಿವಿಟಿ ಇದೆ. ಆಯ್ತಾ? ಸೊ ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ಏನಾಗ್ತಿದೆ ಅದೇ ತರ ನಿಮ್ದು ಆಕ್ಟಿನೈಡ್ ಕಾಂಟ್ರಾಕ್ಷನ್ ಆಗುತ್ತೆ ಸಿಮಿಲರ್ ಆಗಿ. ಲ್ಯಾಂಥನಾಯ್ಡ್ಸ್ ಅಲ್ಲಿ 4f ಎಲೆಕ್ಟ್ರಾನ್ಸ್ ಇಂದ ಆಗ್ತಿರುತ್ತೆ, ಆಕ್ಟಿನೈಡ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ದು 5f ಎಲೆಕ್ಟ್ರಾನ್ಸ್ ಇಂದ ಆಗ್ತಿರುತ್ತೆ. ನೈಟ್ರೇಟ್ಸ್ ಪರ್ ಕ್ಲೋರೇಟ್ ಸಲ್ಫೇಟ್ಸ್ ಏನ್ ಆಗಿತ್ತು ಅವು ಆಕ್ಟಿನೈಡ್ಸ್ ಅಂಡ್ ಲ್ಯಾಂಥನಾಯ್ಡ್ಸ್ ಅಲ್ಲಿ ಎರಡು ಏನಾಗಿರುತ್ತೆ, ಸಾಲ್ಯುಬಲ್ ಆಗಿರುತ್ತೆ. ಅಂಡ್ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನೈಡ್ಸ್ ಹೈಡ್ರಾಕ್ಸೈಡ್, ಫ್ಲೂರೈಡ್ಸ್ ಅಂಡ್ ಕಾರ್ಬೋನೇಟ್ಸ್ ಎಲ್ಲಾನು ಕೂಡ ಇನ್ಸಾಲ್ಯುಬಲ್ ಆಗಿರುತ್ತೆ. ಎರಡರಲ್ಲೂ ಸೇಮಾ. ಸೊ ಆಕ್ಟಿನಾಯ್ಡ್ಸ್ ಅಂಡ್ ಲೈಕ್ ಲ್ಯಾಂಥನಾಯ್ಡ್ಸ್ ಶೋ ಅಯಾನ್ ಎಕ್ಸ್ಚೇಂಜ್ ಬಿಹೇವಿಯರ್. ಎರಡು ಅಯಾನ್ ಎಕ್ಸ್ಚೇಂಜ್ ಬಿಹೇವಿಯರ್ನ ತೋರಿಸುತ್ತೆ. ಯಾವುದೇ ಒಂದು ನಿಮಗೆ 3 ಪಾಯಿಂಟ್ಸ್ ನೀಟಾಗಿ ಗೊತ್ತಿದ್ರೆ ಕೇಳದೆ ಪಾರ್ಟ್ 2 ಅಲ್ಲಿ 2 ಮಾರ್ಕ್ಸಿಗೆ. ಸೊ ಈಸಿಲಿ ಬರಿ. ನೆಕ್ಸ್ಟ್ ಬರೋಣ. 2 reasons the chemistry of actinoids is more complicated than lanthanoids. ಸೊ ಲ್ಯಾಂಥನಾಯ್ಡ್ಸ್ಗಿಂತ ಆಕ್ಟಿನಾಯ್ಡ್ಸ್ನ ಓದೋದು ತುಂಬ ಡಿಫಿಕಲ್ಟು. ಏನಕ್ಕೆ ಅಂತ ಕೇಳ್ತೀವಿ. ಫಸ್ಟ್ ಏನಂತ ಹೇಳಿದ್ರೆ ಆಕ್ಟಿನಾಯ್ಡ್ಸ್ ಅಲ್ಲಿ ಇರೋ ಎಲ್ಲ ಎಲಿಮೆಂಟ್ಸು ರೇಡಿಯೋ ಆಕ್ಟಿವ್. ಸೊ ಫಸ್ಟ್ ಅದೇ ಆಕ್ಟಿನೈಡ್ಸ್ ಆರ್ ರೇಡಿಯೋ ಆಕ್ಟಿವ್ ಆಗಿರೋದ್ರಿಂದ ಅಷ್ಟು ಸ್ಟಡಿ ಮಾಡೋಕೆ ಈಸಿಲಿ ಆಗೋದಿಲ್ಲ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಅದ್ರದ್ದು ಹಾಫ್ ಲೈಫ್ ಪೀರಿಯಡ್ ತುಂಬಾ ಶಾರ್ಟ್ ಆಗಿರುತ್ತೆ.
ಏನೋ ಒಂದು ರಿಯಾಕ್ಷನ್ ಆಗ್ತಿದೆಯೋ ಇಲ್ವೋ ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೀರಿಯಡ್ ಆಫ್ ಟೈಮ್ ಇರಬೇಕು. ನಾನು ಅದನ್ನ ಅಬ್ಸರ್ವ್ ಮಾಡೋದಕ್ಕೋಸ್ಕರ. ಹಾಫ್ ಲೈಫ್ ಪೀರಿಯಡ್ ಕಡಿಮೆ ಇದೆ ಅಂದ್ರೆ ಬೇಗ ಅದು ಏನಾದ್ರು ರಿಯಾಕ್ಷನ್ ಆಗ್ಬೇಕಾದ್ರೆ ಹಾಫ್ ಲೈಫ್ನ ಅಟೈನ್ ಮಾಡಿಬಿಡುತ್ತೆ. ಹಾಫ್ ದ ರಿಯಾಕ್ಟೆಂಟ್ಸು ಕಂಪ್ಲೀಟ್ಲಿ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ನನ್ನ ಟೈಮೇ ಸಿಗಲ್ಲ. ಹೇಗೆ ನಾನು ಅಬ್ಸರ್ವ್ ಮಾಡೋದು? ಹಾಫ್ ಲೈಫ್ ಪೀರಿಯಡ್ ತುಂಬ ಶಾರ್ಟ್ ಆಗಿರುತ್ತೆ, ಬೇಗ ಬೇಗ ರಿಯಾಕ್ಷನ್ ಆಗಿರುತ್ತೆ ಅದು. ಸೊ ಶೋ ಮೋರ್ ನಂಬರ್ ಆಫ್ ವೇರಿಯಬಲ್ ಆಕ್ಸಿಡೇಷನ್. ಲ್ಯಾಂಥನೈಡ್ಸ್ಗಿಂತ ಆಕ್ಟಿನೈಡ್ಸಲ್ಲಿ ಜಾಸ್ತಿ ಆಕ್ಸಿಡೇಷನ್ ಸ್ಟೇಟು ವೇರಿ ಆಗ್ತಿರುತ್ತೆ, ಅದಕ್ಕೋಸ್ಕರ. ಆಯಿತಾ? ಸೊ ಯಾವುದೇ ಒಂದು 2 ರೀಸನ್ ಬರ್ತಿದ್ರೆ ನಿಮಗೆ 2 ಮಾರ್ಕ್ಸ್ ಸಿಗೋದು ಅಕಾರ್ಡಿಂಗ್ ಟು ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಆನ್ಸರ್ ಇದು. ನೆಕ್ಸ್ಟ್, ಆಕ್ಟಿನಾಯ್ಡ್ಸ್ ಎಕ್ಸಿಬಿಟ್ ಮೋರ್ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ ದೆನ್ ಲ್ಯಾಂಥನೈಡ್ಸ್. ಸೊ ಅವಾಗ ಹೇಳಿದೆ ರೀಸನ್ ಅದಕ್ಕೇನು ಅಂತ. ಸೊ ಏನಕ್ಕೆ ಆಗುತ್ತೆ? ಆಕ್ಟಿನಾಯ್ಡ್ಸ್ ಯಾಕೆ ಜಾಸ್ತಿ ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ನ ತೋರಿಸುತ್ತೆ ದ್ಯಾನ್ ಯೋರ್ ಲ್ಯಾಂಥನೈಡ್ಸ್? ಏನಕ್ಕೆ ಅಂತ ಹೇಳಿದ್ರೆ ಅದ್ರದ್ದು ಎನರ್ಜಿ ಲೆವೆಲ್ಸ್ ಏನಾಗಿದೆ, ಎನರ್ಜಿ ಗ್ಯಾಪ್ ಏನಾಗಿದೆ 6F 6D ಆ್ಯಂಡ್ 7S ಸಬ್ಶೆಲಲ್ಲಿ ತುಂಬ ಏನಾಗಿರುತ್ತೆ, ಸ್ಮಾಲ್ ಎನರ್ಜಿ ಗ್ಯಾಪ್ ಇರುತ್ತೆ. ಈ ಸ್ಮಾಲ್ ಎನರ್ಜಿ ಗ್ಯಾಪ್ ಇರೋದ್ರಿಂದ ನಿಮ್ದು ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಗೆಟ್ ಈಸಿಲಿ ಎಕ್ಸೈಟೆಡ್ ಟು ಹೈಯರ್ ಎನರ್ಜಿ ಲೆವೆಲ್ಸ್ ಆ್ಯಂಡ್ ಗಿವ್ಸ್ ರೈಸ್ ಟು ವೇರಿಯಬಲ್ ಆಕ್ಸಿಡೇಷನ್. ಈಸಿಯಾಗಿ ಬರಿಬೋದಾಗಿತ್ತಾ? ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಇಸ್ ಗ್ರೇಟರ್ ಫ್ರಮ್ ಎಲಿಮೆಂಟ್ ಟು ಎಲಿಮೆಂಟ್ ದ್ಯಾನ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್ ಏನಕ್ಕೆ ಜಾಸ್ತಿ ಇರುತ್ತೆ? ಏನಕ್ಕೆ ಜಾಸ್ತಿ ಇರುತ್ತೆ ಅಂದರೆ 5F ಎಲೆಕ್ಟ್ರಾನ್ಸ್ ಶೀಲ್ಡಿಂಗ್ ಎಫೆಕ್ಟು ತುಂಬ ಕಡಿಮೆ ಇರುತ್ತೆ ದ್ಯಾನ್ 4F. 4F ಸ್ವಲ್ಪ ಆದರೂ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ ಕಂಪೇರ್ ಟು ಯೋರ್ 5F. ಆಯ್ತಾ? ಅದಕ್ಕೆ ರೀಸನ್. ನೆಕ್ಸ್ಟ್ ಬಂದ್ಬಿಡೋಣ, ಯಾವ್ದಾದ್ರು 2 ಡಿಫ್ರೆನ್ಸ್ನ ಕೊಡಿ ಲ್ಯಾಂಥನಾಯ್ಡ್ಸ್ ಅಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ಕೇಳಿರೋದು 2015 ಫಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಬರೋಣ. ಲ್ಯಾಂಥನಾಯ್ಡ್ಸ್ ಅಲ್ಲಿ ಬಂದ್ಬಿಟ್ಟು ನಿಮ್ದು ಮೇನ್ಲಿ +3 ಆಕ್ಸಿಡೇಷನ್ ಸ್ಟೇಟ್ ನ ಶೋ ಮಾಡುತ್ತೆ, ಅಥವಾ ಕೆಲವೊಂದರಲ್ಲಿ +2 ಅಂಡ್ +4 ಶೋ ಮಾಡುತ್ತೆ, ಬರೀ ವೆರಿ ಫ್ಯೂ ಕೇಸಸ್. ಅದೇ ಬಂದ್ಬಿಟ್ಟು ಆಕ್ಟಿನಾಯ್ಡ್ಸ್ ಅಲ್ಲಿ +3 ಶೋ ಮಾಡುತ್ತೆ, ಬಟ್ ಅದರಲ್ಲೂ +4 +5 +6 ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ನು ಇದು ಶೋ ಮಾಡ್ತಾ ಹೋಗುತ್ತೆ. ಇದು ಫಸ್ಟ್ ರೀಸನ್. ಆಯ್ತಾ? ನೆಕ್ಸ್ಟ್, ಬೈಂಡಿಂಗ್ ಎನರ್ಜಿದು 4Fದು ತುಂಬಾನೇ ಜಾಸ್ತಿ ಇರುತ್ತೆ, ವೇರ್ ಆಸ್ 5Fದು ಇನ್ನ ಸ್ವಲ್ಪ ಕಡಿಮೆ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಬಂದ್ಬಿಟ್ಟು ಶೀಲ್ಡಿಂಗ್ ಎಫೆಕ್ಟು. ಸೊ 4Fದು ಸ್ವಲ್ಪ ಶೀಲ್ಡಿಂಗ್ ಎಫೆಕ್ಟ್ ಜಾಸ್ತಿ ಇರುತ್ತೆ, ಬಟ್ 5Fದು ಇನ್ನ ತುಂಬಾನೇ ಜಾಸ್ತಿ ಪೂರ್ ಶೀಲ್ಡಿಂಗ್ ಎಫೆಕ್ಟ್ ಇರುತ್ತೆ. ಸೊ ಏನ್ ಹೇಳ್ಬೋದು, ಲ್ಯಾಂಥನಾಯ್ಡ್ ಕಾಂಟ್ರಾಕ್ಷನ್ ತುಂಬಾ ಕಡಿಮೆ ಇರುತ್ತೆ ಕಂಪೇರ್ ಟು ಯೋರ್ ಆಕ್ಟಿನಾಯ್ಡ್ ಕಾಂಟ್ರಾಕ್ಷನ್. ಆಯ್ತಾ? ಟೆಂಡೆನ್ಸಿ ಟು ಫಾರ್ಮ್ ಕಾಂಪ್ಲೆಕ್ಸ್. ಸೊ ಕಾಂಪ್ಲೆಕ್ಸ್ ಫಾರ್ಮ್ ಮಾಡೋ ಟೆಂಡೆನ್ಸಿಟಿ ಇದರಲ್ಲಿ ಲೆಸ್ ಇರುತ್ತೆ, ಇದರಲ್ಲಿ ಮೋರ್ ಟೆಂಡೆನ್ಸಿ ಇರುತ್ತೆ, ಜಾಸ್ತಿ ಟೆಂಡೆನ್ಸಿ. ಬೇಸಿಕ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಇವರು ಲೆಸ್ ಬೇಸಿಕ್ಕು, ಆಕ್ಟಿನಾಯ್ಡ್ ಮೋರ್ ಬೇಸಿಕ್ಕು. ಆಯ್ತಾ? ಸೊ ಆಕ್ಸೋ ಅಯಾನ್ಸ್ ಅಲ್ಲಿ ಬಂದ್ರೆ ಯಾವುದೇ ಒಂದು ಆಕ್ಸೋ ಅಯಾನ್ಸ್ ಫಾರ್ಮೇಶನ್ ಮಾಡಲ್ಲ, ಬಟ್ ಇವು ಆಕ್ಸೋ ಅಯಾನ್ಸ್ ನ ಫಾರ್ಮೇಶನ್ ಮಾಡತ್ತೆ. ನೆಕ್ಸ್ಟ್, ರೇಡಿಯೋ ಆಕ್ಟಿವಿಟಿ. ಪ್ರೋಮಿಥಿಯಂ ಬಿಟ್ಟು ಯಾವುದು ರೇಡಿಯೋ ಆಕ್ಟಿವ್ ಅಲ್ವಾ? ಎಲ್ಲ ರೇಡಿಯೋ ಆಕ್ಟಿವ್. ಸೊ ದಿಸ್ ಇಸ್ ವೆರಿ ಈಸಿ. ಸೊ ಲ್ಯಾಂಥನಾಯ್ಡ್ಸ್ ಅಲ್ಲಿ ಯಾವುದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಆಗಿರೋದು? ಪ್ರೋಮಿಥಿಯಂ. ಇದನ್ನ ನೋಡ್ಕೊಳ್ಳಿ. ಕಲರ್ಸ್ ಬಂದ್ಬಿಟ್ಟು ದೇ ಆರ್ ಮೋಸ್ಟ್ಲಿ ಕಲರ್ಲೆಸ್, ಜಾಸ್ತಿ ಕಲರ್ ಆಗಿರಲ್ಲ, ಇವರಲ್ಲಿ ಕಲರ್ ಆಗಿರ್ತವೆ. ಆಯ್ತಾ? ಪ್ಯಾರಾಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್ ಅಂತ ಬಂದ್ರೆ, ಸೊ ಇವರೆಲ್ಲ ಪ್ಯಾರಾಮ್ಯಾಗ್ನೆಟಿಕ್ ಆಗಿದೆ ಅಂಡ್ ದೇರ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕ್ಯಾನ್ ಈಸಿಲಿ ಎಕ್ಸ್ಪ್ಲೇನ್ ಮಾಡ್ಬೋದು. ಇವರು ಕೂಡ ಪ್ಯಾರಾಮ್ಯಾಗ್ನೆಟಿಕ್ ಬಟ್ ಕೆನ್ ನಾಟ್ ಬಿ ಈಸಿಲಿ ಯಾಕೆ? ಹಾಫ್ ಲೈಫ್ ತುಂಬಾ ಕಡಿಮೆ ಇರುತ್ತೆ. ಸೊ ಐ ಹೋಪ್ ನಿಮಗೆ ಈ ಲೆಸನ್ದು ಎಲ್ಲ ಆನ್ಸರ್ಸು ನೀವು ಈಸಿಲಿ ಸಾಲ್ವ್ ಮಾಡ್ಬೋದು. ಎಕ್ಸ್ಪೆಷಲಿ ಯಾವುದೇ ಬಿಟ್ಟರು ನೀವು ಪ್ರಿಪ್ರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟು ಆ್ಯಂಡ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಂತೂ ಬಿಡಲೇಬೇಡಿ. ಆಯ್ತಾ? ನೆಕ್ಸ್ಟ್, ಲ್ಯಾಂಥನಾಯ್ಡ್ಸ್ ಆ್ಯಂಡ್ ಆಕ್ಟಿನಾಯ್ಡ್ಸ್ ಅಲ್ಲಿ ವೆರಿ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ಒಂದ್ಸತಿ ನೀವು ಫಿಗರ್ ಔಟ್ ಮಾಡ್ಕೊಳ್ಳಿ. ಅದೇ ನಿಮ್ಮದು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 5 ಮಾರ್ಕ್ಸ್ ಅಲ್ಲಿ ಇನ್ನೊಂದು ಕ್ವಶನ್ಸ್ ಬಂದರೆ ಈ ಪ್ರಾಪರ್ಟೀಸ್ ಮ್ಯಾಗ್ನೆಟಿಕ್ ಮೂಮೆಂಟು, ಕಲರು ಕಲರ್ಲೆಸ್ ಯಾವ್ದಿಲ್ಲ ಯಾವ್ದಿದೆ. ಸೊ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತು ಅಂದರೆ ಈಸಿಲಿ ಗೊತ್ತಾಗುತ್ತೆ. ಸೊ ಯಾವ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ನ ನೀವು ಜಾಸ್ತಿ ಮೈಂಡಲ್ಲಿ ಇಟ್ಕೊಬೇಕು? 3D ಸೀರೀಸ್. ಓಕೆ, ಸೊ ಪ್ರಾಕ್ಟೀಸ್ ವೆಲ್, ಆಲ್ ದ ಬೆಸ್ಟ್.